नमः श्रीमदानंदतीर्थ भगवत्पादाचार्य गुरुभ्यो नमः। आपादमौलिपर्यन्तं गुरूणाम् आकृतिं स्मरेत तेन विघ्नाः प्रणश्यन्ति सिद्धन्ति च मनोरथाः। पृथिवीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरुन् मम। श्री शांघ्रिलीन मनसे यति धर्मरताय च माधवार्याय गुरुवे नमो वैराग्यशालिने। ಇವತ್ತಿನ ಈ ವಿಶೇಷವಾಗಿರತಕ್ಕಂಥ ಪಿತೃಪಕ್ಷದಲ್ಲಿ ಇದು ಜ್ಞಾನ ಮಂದಿರ ಅಂತ ನಾವು ನಾಮಕರಣ ಮಾಡಿಬಿಟ್ವಿ. ಈ ಜ್ಞಾನ ಮಂದಿರದಿಂದ ಹೊರಡಬೇಕಾದ್ದೇನು ಜ್ಞಾನ ಪ್ರವಾಹ. ಅಂಥ ಪ್ರವಾಹ ನಿರಂತರವಾಗಿ ಹರಿತಾನೇ ಇದೆ. ಇದಕ್ಕೆ ಪಕ್ಷಮಾಸ ಇಲ್ಲ, ಮಲಮಾಸ ಇಲ್ಲ, ಕ್ಷಯಮಾಸ ಇಲ್ಲ. ಎಲ್ಲ ಮಾಸಗಳಲ್ಲಿ ಹರಿತಕ್ಕಂಥ ಲೋಕದಲ್ಲಿ ತ್ರಿವೇಣಿ ಸಂಗಮ, ಪಂಚಮಿ ಕರ್ಣ, ಪಂಚನದಿಗಳ ಸಂಗಮ, ಸಪ್ತ ನದಿಗಳ ಸಂಗಮ ಅಂತ ಇದ್ದರೆ ನಮ್ಮ ಗಂಗಾವತಿಯ ಯಾಜ್ಞವಲ್ಕ್ಯ ಮಂದಿರದ ಜ್ಞಾನ ಮಂದಿರ 365 ದಿವಸದ ಪ್ರವಾಹ. ಏನು ಹೇಳ್ತೀರಿ ನೋಡ್ರಿ. ಏನೋ 5 ಕಲ್ತಾವ ಸ್ನಾನ ಮಾಡ್ಯಾವು, 8 ಕಲ್ತಾವ ಸ್ನಾನ ಮಾಡ್ಯಾವು, 10 ಕಲ್ತಾವ ಸ್ನಾನ ಮಾಡ್ಯಾವು ಅಲ್ಲ. 365 ನದಿಗಳ ಸಂಗಮ ಗಂಗಾವತಿಯ ಯಾಜ್ಞವಲ್ಕ್ಯ ಮಂದಿರದ ಜ್ಞಾನ ಮಂದಿರ. ಇಂಥ ದಿವ್ಯವಾಗಿರ್ತಕ್ಕ ಜನರನ್ನು ನೋಡಿ ಇಲ್ಲಿ ಸೇರಿರ್ತಕ್ಕಂಥ ಸಭಿಕರು, ಇಲ್ಲಿ ಸೇರಿರ್ತಕ್ಕಂಥ ಆಸ್ತಿಕರನ್ನು ನೋಡಿದಾಗ ನಾನು ಏನು ಹೇಳಬಲ್ಲೆ ಅಂತ. ಈ ಗರುಡ ಪುರಾಣದಲ್ಲಿ ಹಾಸ್ಯ ಇಲ್ಲ, ಇದು ಒಂದು ನ್ಯೂನತೆ ಅದ. ಇಲ್ಲಿ ಬಹಳ ಮನಸ್ಸಿನ ತಾಪ, ದುಃಖ, ನಮ್ಮ ಜೀವನದ ಸಾರ್ಥಕತೆಯ ವಿಷಯ, ನಾವು ಎಷ್ಟು ಜೀವನ ಹಾಳು ಮಾಡಿಕೊಂಡಿವಿ ಅನ್ನುವ ಪ್ರತಿ ಕ್ಷಣದಲ್ಲಿ ಪ್ರತಿ ಫಲದಲ್ಲಿಯೂ ಕೂಡ ನಮಗೆ ದುಃಖದ ಸಂಗತಿಯನ್ನು ಕೊಡ್ತಕ್ಕಂಥದ್ದೇ ಗರುಡ ಪುರಾಣ. ಇದು ಪ್ರತಿಯೊಬ್ಬ ಜೀವರಾಶಿಗಳನ್ನು ಎಚ್ಚೆತ್ತು ಬಡಿಸಿ ಎಬ್ಬಿಸಿ ಉತ್ತಿಷ್ಟೋತ್ತಿಷ್ಟ ಅಂತ ಯಾವ ರೀತಿ ಕೃಷ್ಣ ಅರ್ಜುನನಿಗೆ ಹೇಳು ನೀನು ಪರಂತಪ, ಉತ್ತಿಷ್ಟೋತ್ತಿಷ್ಟ ಪರಂತಪ, ಎಲ್ಲವನ್ನು ಬಿಟ್ಟು ಯುದ್ಧ ಮಾಡು ಅನ್ನೋ ಆ ಗರುಡ ಪುರಾಣದ ವಾಕ್ಯನೂ ಅದೇ. ಉತ್ತಿಷ್ಟೋತ್ತಿಷ್ಟ ಜೀವಾನಾಂ ಜೀವೇ ಭವಿತ ಸದಾ ಸದಾ ಕಾಲೇನ ಸಂಪ್ರಕ್ತ ಧರ್ಮಾನ್ ಸಮಾಚರೇತ್ ಪ್ರಾಜ್ಞ. ನೋಡಿ ನಮ್ಮ ಗರುಡ ಪುರಾಣ ಎಷ್ಟು ಮಹತ್ತರವಾದ. ಇದೇನು ಪ್ರತ್ಯೇಕ ಪುರಾಣ ಯಾವಾಗ ಕೇಳಬೇಕಂತಿಲ್ಲ. ನೀವು ಸಮಗ್ರ ಭಾಗವತ ಹೇಳಿಸಿದಾಗ ಪಂಚಮಸ್ಕಂದಲ್ಲಿ ಬರ್ತದಿದು. ಏನ್ರಿ ಗರುಡ ಪುರಾಣ ಹೇಳಬಾರ್ದು ಅಂತಲ್ಲ. ಶಾಸ್ತ್ರಕಾರ ಹೇಳ್ತಾರೆ ಗರುಡ ಪುರಾಣ ಮೊದಲು 14 ವರ್ಷ ಆದಗಳೇ 15ನೇ ವರ್ಷಕ್ಕೆ ಗರುಡ ಪುರಾಣಕ್ಕೆ ಮುಂದೆ ಕೂಡಿಸ್ಬೇಕು. ಅವನ್ನ ಗರುಡ ಪುರಾಣ ಹೇಳಕ್ಕೆ ಕೂಡಬೇಕು. ನರಕ, ಸ್ವರ್ಗ, ಜೀವರ ಸೃಷ್ಟಿ, ಜೀವರ ವಿಕಲ್ಪತೆ, ಆ ಜೀವರಾಶಿಗಳು ಒದ್ದಾಡ್ತಕ್ಕಂಥದ್ದು, ಮರಣಕಾಲದಲ್ಲಿ ಆಗತಕ್ಕ ಸಂಭವಗಳು, ಇವನ್ನೆಲ್ಲ ಕೇಳಿದಾಗ ಜೀವ ಏನಾಗ್ತಾನೆ? ಎಚ್ಚರವನ್ನು ಹೊಂದುತ್ತಾನೆ. ಮುಂದೆ ಭಾಗವತ, ರಾಮಾಯಣ, ಮಹಾಭಾರತಗಳು ಅವನಿಗೆ ಉಪಕಾರಿಗಳಾಗ್ತಾವೆ. ನಮ್ಗೆ ಮಹಾಭಾರತ ರಾಮಾಯಣ ಉಪಕಾರಿಗಳಲ್ಲ, ಅಪಕಾರಿಗಳಾಗ್ಯಾವ. ಅದ್ರಾಗೇನು ಹೇಳ್ಯದು ಹೋಗ್ರಿ ಅಂತೀವಿ. ಅಂದ್ರೆ ಮುಂದೆ ನಮಗೆ ಯಾವ ನರಕ ಇಲ್ಲ, ಸ್ವರ್ಗ ಇಲ್ಲ ಅಂತ ಇದೇ ಲೋಕ ಅಂತ ಇಟ್ಕೊಂಡಿವಿ. ಅಂಥ ಜೀವರಾಶಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದೇ ಗರುಡ ಪುರಾಣ. ಇದು ಪಂಚಮಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ವರ್ಣನೆ ಮಾಡಲ್ಪಟ್ಟಂತಹದ್ದು. ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜನಿಗೆ ಹೇಳ್ತಾರಪ್ಪ, ಜೀವರಾಶಿಗಳಿಗೆ ಉತ್ಕ್ರಮ ಯಾವ ರೀತಿ ಜೀವರಾಶಿಗಳು ಮೇಲಿಂದ ಕೆಳಗೆ ಬರ್ತಾರ, ಕೆಳಗಿನಿಂದ ಮೇಲೆ ಹೋಗ್ತಾರ, ಯಾವ ಜೀವರಾಶಿಗಳು ಹೇಗಾಗಿರ್ತಾರೆ, ಏನು ಮಾಡ್ತಾರೆ, ಇಲ್ಲಿದ್ದಾಗ ಮೈಯೆಲ್ಲ ಮರ್ತು ಬಿಡ್ತಾರೆ, ಏನು ಅವ್ರ ವಿಚಾರನೇ ತಿಳಿಯೋದಿಲ್ಲ. ಕಡೀಕ ಮರಣಕಾಲದಲ್ಲಿ ಏನಾಗ್ತದೆ ಅವ್ರಿಗೆ? ಸರ್ವಂ ಏಕೀಭೂತ ಜಗತ್ ಸರ್ವಂ. ಎಲ್ಲ ಸಂಪತ್ತು ಮುಂದಿದ್ರೂ ಕೂಡ ಎಲ್ಲ ಒಂದೇ ರೀತಿಯಾಗಿ ಕಾಣಿಸ್ತದಂತ. ಕಾಣಿಸಿ ಏನಾಗ್ತದೆ? ಇದು ಯಾವುದು ನಂದಲ್ಲ ಅಂತ ಅನ್ನಿಸ್ತದಂತ ನೋಡ್ರಿ ಜೀವರಿಗೆ. ಎಲ್ಲ ಮಕ್ಕಳು ಬಂದು ನಿಂತಿರ್ತಾರ, ಹೆಂಡತಿ ಬಂದು ನಿಂತಿರ್ತಾಳೆ, ಸೊಸೆಂದ್ರು, ಮೊಮ್ಮಕ್ಕಳು, ಬಂಧು ಬಳಗ
ಅವ್ರು ಎದಕ್ಕೆ ನಿಂತಿರ್ತಾರೋ ಗೊತ್ತಿಲ್ಲ, ಸಹಿ ಮಾಡಿಸ್ಕೊಂಡು ಯಾವಾಗಿತ್ತು ಹೋದಾನ ಅಂತ ನಿಂತಿರ್ತಾರೋ ಏನೋ, ಅದು ವಿಷಯ ಬೇರೆ. ಜಲ್ದಿ ಹಬ್ಬಟ್ಟು ಹಚ್ಕೊಂಡ್ಬಿಟ್ರಾತು ಅಂಥೇಳಿ ಅವರು ಬೇರೆ. ಅಲ್ಲಿ ಇಲ್ಲೇ ಜೀವನಿಗಾಗುವ ಪ್ರಕ್ರಿಯೆಯನ್ನು ಪುರಾಣ ಎಷ್ಟು ಸ್ಪಷ್ಟ ಹೇಳ್ತದೆ. ಯಾರು ಏನೂ ನನಗೆ ಸಂಬಂಧ ಇಲ್ಲ ಅನ್ನುವ ಜ್ಞಾನವನ್ನು ಭಗವಂತ ಮಾಡಿಕೊಡ್ತಾನೆ. ಮಾಡಿಕೊಟ್ಟಾಗ ಆ ಜೀವನಿಗೆ ಸುಜೀವ ಅಂತಾಗಿದ್ದರೆ ಭಗವಂತನಿಗೆ ಅರ್ಪಣೆ ಮಾಡುವ ಬುದ್ಧಿ ಬರ್ತದೆ. ಇಲ್ಲಿಕ್ರೆ ಬರೋದಲ್ಲ, ಮತ್ತೆ ಹಾಳಾಗಿ ಹೋಗ್ತಾರೆ. ನೋಡ್ರಿ ಎಂತಹ ವಿಚಿತ್ರದ ಭಗವಂತ ಎಲ್ಲ ಕಾಲಕ್ಕೂ ಎಚ್ಚರಿಕೆಯನ್ನು ಕೊಡ್ತಾನ. ನೀನು ಸ್ವತಂತ್ರನಲ್ಲ, ಸ್ವತಂತ್ರವಾದವನ ನಾನು, ನನಗೆ ಸಮರ್ಪಣೆ ಮಾಡು 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 ಅಂತಾನ. ನಾವು ಮಾಡೋದಿಲ್ಲ. ಕಡೀ ಕಾಲದಲ್ಲಿ ನಮಗೇನಾಗ್ತದೆ? ಮೃತ್ಯು ಸನ್ನಿಹಿತವಾಗ್ತದೆ. ಮೃತ್ಯು ಸನ್ನಿಹಿತವಾಗೇ ಬಿಡುತ್ತದೆ. ನೌಷಧಂ ನ ತಪೋದಾನಂ ನ ಮಾತಾ ನ ಚ ಬಾಂಧವಾಗ ಶಕ್ನುವಂತಿ ಪರಿತ್ರಾತುಂ ನರಂ ಕಾಲೇನ ಪೀಡಿತಂ. ನೋಡ್ರಿ, ಮೃತ್ಯು ಸನ್ನಿಹಿತವಾಗಿತ್ತು ಅಂದರೆ ಗೃಹೀತ ಏವ ಕೇಶೇಶು ಮೃತ್ಯುನ ಧರ್ಮಮಾಚರೇತ. ಮೃತ್ಯು ಹುಟ್ಟಿದ ಕ್ಷಣವೇ ನಮ್ಮ ಹಿಂದೆ ಕೂತು ಬಿಟ್ಟಿರ್ತದೆ. ಎಲ್ಲಿ ಕೂತಿರ್ತದೆ? ಜುಟ್ಟದ ಮೇಲೆ ಕೂತಿರ್ತದೆ, ತಲೆ ಮೇಲೆ ಕೂತಿರ್ತದೆ ಪ್ರತಿಯೊಬ್ಬರಿಗೂ. ಯಾವಾಗ ಎಳ್ಕೊಂಡು ಹೋಗ್ತದೋ ಗೊತ್ತಿಲ್ಲ. ನಹಿ ಪ್ರತೀಕ್ಷತೆ ಮೃತ್ಯು. ನೀನು ಅದು ಮಾಡಿ ಬಾ ಇದು ಮಾಡಿ ಬಾ ಅಂತ ಜನ್ಮದೊಳಗೆ ಹೇಳೋದಲ್ಲದು. ಇಷ್ಟು ದಿವಸ ಅವಕಾಶ ಕೊಟ್ಟಿನಿ ನಾನು, ಯಾಕೆ ಮಾಡಿಲ್ಲ ಅಂತ ಕೇಳ್ತದೆ ಅಷ್ಟೇ. ಒಬ್ಬನಿಗೆ ಯಮದೇವರು ಭೇಟಿ ಆದಂತ, ವಾಕಿಂಗ್ ಹೊಂಟಿದ್ದ. ಇವೆಲ್ಲ ವಾಕಿಂಗ್ ಹೋಗ್ತಾರಲ್ಲ ಮಂದಿ. ಯಮದೇವರು ಭೇಟಿ ಆದ. ಏನಪ್ಪ ಯಮ, ಏನು ಭೂಲೋಕಕ್ಕೆ ಬಂದ್ಬಿಟ್ಟಿಯಲ್ಲ? ಇಲ್ಲಪ್ಪ ಬಂದೀನಿ, ಇಲ್ಲೊಂದು 8-10 ಮಂದಿನ ಒಯ್ಯಲಕ್ಕೆ ಬಂದೀನಿ ಅಂದ ಯಮ. ಆತಂತ, ಅಲ್ಲಪ್ಪ ಮಾರ, ನೀ ಒಯ್ಯೋದಂತೂ ಗ್ಯಾರಂಟಿ, ನಮ್ಗೆ ರಿಟೈರ್ಡ್ ಆಗಿ ಹೋಗ್ಯದ. ಏನು ವಾಕಿಂಗ್ ಹೋಗ್ತೀವಿ, ಯಾವತ್ತೇ ಗಾಡಿ ಬಂದು ಹೊಡಿತದೋ ಅನ್ಕಾನ್ಷಿಯಸ್ ಆಗಿ ಬೀಳ್ತೀವೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ನೀವು ಬರೋದಕ್ಕಿಂತ ಮುಂಚೆ ನಮಗೆ ಎಚ್ಚರಿಕೆ ಕೊಟ್ಟುಬಿಡು, ನಾವು ಎಚ್ಚರ ಆಗ್ತೀವಿ ಅಂದ ಯಮ. ಅಂದ, ಅದಕ್ಕೆ ಯಾಕೆ ಏನು ಕಾಳಜಿ ಮಾಡ್ತೀವಿ ಅಂದ. ಆಯಿತು, ದಿನ ಎಚ್ಚರಿಕೆ ಕೊಡ್ತೀನಿ. ಏನು ಎಚ್ಚರಿಕೆ? 60 ವರ್ಷ ಆಗಿದ್ದು ಎಚ್ಚರಿಕೆ ಅದಿಲ್ಲ ಅಂದ. 60 ವರ್ಷ ಆಗಿದ್ದು ಎಚ್ಚರಿಕೆ ಅದಿಲ್ಲ ಅಂದ. ಎಚ್ಚರಿಕೆ ಅದು. ಎಚ್ಚರಿಕೆ ಆದಮೇಲೆ ಕಿವಿ ಕೇಳಿಸಾರ್ದು ಎಚ್ಚರಿಕೆ ಅದಿಲ್ಲ. ಅದು ಹಲ್ಲು ಬಿದ್ದಾವಿಲ್ಲ, ಮೂಗು ಉಸಿರಾಡ್ತಾ ಇಲ್ಲ ಸರಿಯಾಗಿ ಇಲ್ಲ. ಒಂದು ಕೆಮ್ಮು ಹತ್ತಿತ್ತಂದ್ರೆ 8-8 ತಿಂಗಳಗಟ್ಟಲೆ ಕೆಮ್ಮಿರ್ತದೆ, ಎಚ್ಚರದಿಲ್ಲ. ಕಾಲು ಮುರಿತಂದ್ರೆ ಪುನಃ ಜೋಡಣೆ ಆಗೋದಿಲ್ಲ, ಎಚ್ಚರದಿಲ್ಲ. ಜ್ವರ ಬಂದಾಗ 8 ಗಂಟೆ ಎಚ್ಚರದಿಲ್ಲ ಅಂದ. ಹೌದು ಅಂದ. ಮತ್ತು ಇದೇ ಮೃತ್ಯು ಸೂಚಕ, ಬೇರೆ ಅಲ್ಲ, ಇದೇ ಮೃತ್ಯು ಸೂಚಕ. ಆಯಿತು, ನಾಳೆ ನೀನು ಕರ್ಕೊಂಡು ಹೋಗ್ಲಕ್ಕೆ ಬಂದೀನಿ ಅಂದ ಆತಗೈತ. ನಾಳೆ ಕರ್ಕೊಂಡು ಹೋಗ್ಲಕ್ಕೆ ಬಂದೀನಿ. ಅಯ್ಯೋ, ನಾನು ಹೆಂಗಾರು ಉದ್ಧಾರ ಮಾಡು ಅಂದ. ಉದ್ಧಾರ ಏನು? ಭಗವಾನ್ ನಾಮಸ್ಮರಣೆ ಮಾಡು, ಬಿಟ್ಟು ಹೋಗ್ತೀನಿ ನೀನು ಅಂದ. ಅವನ ಬಾಯಿಗೆ ಅದು ಬರಲೇ ಇಲ್ಲ. ತಡ್ರಿ, ನಮ್ಮ ಮಗನಿಗೆ ಹೇಳಬೇಕು, ನಮ್ಮ ಮೊಮ್ಮಕ್ಕಳಿಗೆ ಹೇಳಬೇಕು, ನನ್ನ ಸೊಸಿಗೆ ಹೇಳಬೇಕು, ನನ್ನ ಹೆಂಡತಿಗೆ ಮನೆಗೆ ಹೋದ, ಅಲ್ಲೇ ಕೃಷ್ಣಾರ್ಪಣ ಹೋದ. ಅಂದ್ರೆ ಮೃತ್ಯು ಬಂದ್ರೂ ನಮಗಿನ್ನೂ ಉದ್ಧಾರ ಆಗತಕ್ಕ ಪ್ರಸಂಗ ಬರೋದಿಲ್ಲ ಅಂತ ಹೇಳಕತ್ತಿ. ಅದಕ್ಕೆ ಮೃತ್ಯು ಸನ್ನಿಹಿತವಾದಾಗ ನ ಔಷಧಂ. ಎಂಥ ಮಕ್ಕಳು ಡಾಕ್ಟ್ರು, ಹೆಂಡತಿ ಡಾಕ್ಟ್ರು, ಸೊಸಿ ಡಾಕ್ಟ್ರು, ಎಲ್ಲವೂ ಡಾಕ್ಟ್ರ್ ಇದ್ರು ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ನ ಔಷಧಂ ನ ತಪೋದಾನಂ. ಎಂಥ ತಪಸ್ವಿಯಾಗಿದ್ರು ಮೃತ್ಯು ನಿಶ್ಚಿತ. ಮೃತ್ಯು ಬಂದುಬಿಡ್ತದೆ. ಆದರೆ ಅವರು ಶಾಣ್ಯರು ಏನು ಮಾಡ್ತಾರೆ? ತಮ್ಮ ಮೃತ್ಯುವನ್ನು ದೇವತೆಗಳನ್ನು ಕರ್ಕೊಂಡು ಮೃತ್ಯುವಿನ ಸಂಗಡ ದೇವತೆಗಳು ಹೋಗಿ ಬಿಡ್ತಾರೆ. ಅವರು ಶಾಣ್ಯರು, ನಾವು ತಡ್ರು. ಬಂದು ಎಳೆದ್ರೂ ತಡಿಯಪ್ಪ, ಸ್ವಲ್ಪ ತಡಿ ಅಂತೀವಿ, ನಿಂದಿರೋದಿಲ್ಲ ಅವನು. ನೋಡ್ರಿ, ಅವರೇ ಕರೀತಾರೆ ದೇವತೆಗಳನ್ನು, ಮೃತ್ಯು ದೇವತೆಗಳನ್ನು ಅವರೇ ಕರೀತಾರೆ. ನಾವು ಕರೆಯೋರಾಗಬೇಕು ಅಂದಾಗ ಉದ್ಧಾರದ ಪ್ರಸಂಗ. ದೊಡ್ಡ ದೊಡ್ಡವ್ರು ನೋಡ್ತೀವಿ, ಮಂತ್ರಾಲಯ ಪ್ರಭುಗಳು, ರಘುತ್ತಮ ಮಹಾಪ್ರಭುಗಳು, ನಮ್ಮ ಜ್ಞಾನಿಗಳಾದ ಮಾಧವ ತೀರ್ಥರು, ವಾದಿರಾಜರು, ಲೋಕದಲ್ಲಿ ಪದ್ಮನಾಭ ತೀರ್ಥರು ನೋಡ್ತಾ ಇದ್ದೀವಿ. ಅವರೆಲ್ಲ ದೇವತೆಗಳು ಕರೆದ್ರು. ಆಯ್ತಪ್ಪ, ನಾವು ಹೊರಡ್ತೀವಿ, ನಿಮ್ಮ ಸಂಗಡ ಬರ್ತೀವಿ, ಬರ್ರಿ ಅಂದರು. ಕರ್ಕೊಂಡು ಹೋದ್ರು. ಎಂಥ ಯೋಗ! ನ ಔಷಧಂ ನ ತಪೋದಾನಂ. ತಪಸ್ಸು, ದಾನ, ಇಷ್ಟು ದಾನ ಮಾಡೀನಿ, ಉಳಿಸೋದಲ್ಲ. ಕನ್ನಡ ಬೇಕಾದಷ್ಟು ದಾನ ಮಾಡಿದ, ಉಳಿದ್ನೇನು? ಉಳಿಲಿಲ್ಲ.
ನ ಮಾತಾ, ತಂದೆ ತಾಯಿಗಳು ಅಲ್ಲೇ ಇರ್ತಾರೆ ಮೃತ್ಯು ಕಾಲದಲ್ಲಿ, ರಕ್ಷಣೆ ಮಾಡ್ಲಿಕ್ಕಾಗೋದಿಲ್ಲ. ನ ಬಾಂಧವ, ಬಾಂಧವರು ಸಾಧ್ಯನೇ ಇಲ್ಲ. ಯಾವಾಗ ಶಕ್ನೋತಿ ಪರಿತ್ರಾತು ನರಂ ಕಾಲೇನ ಪೀಡಿತಂ. ಮನುಷ್ಯನಿಗೆ ಆಯುಷ್ಯ ಮುಗೀತು ಅಂದರೆ, ಕಾಲ ನಿಯಾಮಕನಾದವನು ಬಂದ ಅಂದರೆ, ಅವನು ಅಪ್ಪಣೆ ಕೊಟ್ಟರೆ ಕ್ಷಣದಲ್ಲೇ ಮೃತ್ಯು ನಿಶ್ಚಿತ. ಆ ಮೃತ್ಯು ಬರೋದ್ರೊಳಗಾಗಿ ನಾವೇನು ಮಾಡಬೇಕು ನೋಡ್ರಿ, ಭಾಳ ಎಚ್ಚರದಿಂದಿರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಇದು ಸಾಮಾನ್ಯ ಪುರಾಣ ಅಲ್ಲ. ನಗೋದು ಸ್ವಲ್ಪ ಇದ್ರೆ ಒಳೋದು ಭಾಳ ಇರ್ತದೆ ಈ ಪುರಾಣದ. ಮೃತ್ಯು ಸೂಚನೆಯನ್ನು ಕೊಡ್ತಾನಂತ ನಮ್ಮ ದೇವರು, ನಮಗೆಲ್ಲ ಮೃತ್ಯು ಸೂಚನೆಯನ್ನು ಕೊಡ್ತಾನ. ಹೆಂಗೆ ಕೊಡ್ತಾನ್ರಿ? 3 ಟೈಮ್ ಬರ್ತಾನ. 6 ತಿಂಗಳಿಗೊಮ್ಮೆ ಬಂದ್ಬಿಡ್ತಾನ. 6 ತಿಂಗಳಿಗೆ ಬಂದಪ್ಪ ನೀನು 6 ತಿಂಗಳ ಮುಗೀತು, ಡಾಕ್ಟ್ರ್ ಹೇಳ್ಬಿಡ್ತಾರೆ, ಇಲ್ರಿ ಭಾಳ ಆದರೆ 6-5 months ಓನ್ಲಿ. ಅಷ್ಟರೊಳಗೆ ನೀವೇನು ಮಾಡ್ತೀರಿ? ಮನೆ ಕರ್ಕೊಂಡವ್ರು ಡಾಕ್ಟ್ರು ಹೇಳಿದ್ರು ಅಂದರೆ ಗೆದ್ದೀವಿ ಅನ್ಬೇಕು ನಾವು, ಆನಂದ ಆಗಬೇಕು. ಇದೆಲ್ಲ ಭಾಗವತದಲ್ಲಿ ಉಕ್ತವಾಗಿರ್ತಕ್ಕಂಥ ಕಥಾ. ಪರೀಕ್ಷಿತ್ ರಾಜನಿಗೆ ಕಲಿ 6 ತಿಂಗಳ ಮೊದಲು ಬಂದು ಹೇಳಿದೆ, ಅಪ್ಪ ಪರೀಕ್ಷಿತ, ಇದು ನನ್ನ ರಾಜ್ಯನೋ, ನಾನು ಬಂದು ಭಾಳ ದಿವಸ ಆಯ್ತು, ಆಯ್ತು ಇನ್ನು ಇರಬಾರ್ದು ನೀನು, ನಾನು ಬರ್ತೀನಿ, ನೀ ಜಗ ಬಿಟ್ಟು ಹೋಗು ಅಂದ. ಪರೀಕ್ಷಿತ ಎಚ್ಚರ ಆಗಲಿಲ್ಲ. ಪಾಪ ನಿಗ್ರಹ ಮಾಡ್ತೀನಿ ಅಂತ ಹೊರಟ, ದೈವಶಕ್ತಿಯಿಂದ ನಿಗ್ರಹ ಮಾಡ್ತೀನಿ ಅಂತ ಹೊರಟ. ನೋಡ್ರಿ ಕಲಿ ಆವೇಶ ಯಾವ ರೀತಿ ಇರ್ತದೆ. ಮೃತ್ಯು ಸನ್ನಿಹಿತವಾದಾಗ ನಮಗೆ ಎಚ್ಚರಿಕೆನೇ ಇರೋದಿಲ್ಲ, ಇಲ್ಲೇ ಜಾರಿ ಬಿಚ್ಚತ್ತು. ನೋಡ್ರಿ ಎಚ್ಚರಿಕೆ ಕೊಡ್ತಾನೆ ಪ್ರತಿಯೊಬ್ಬರಿಗೂ, ಪ್ರತಿಯೊಬ್ಬ ಜೀವರಾಶಿಗಳಿಗೂ 6 ತಿಂಗಳ ಮೊದಲು ಎಚ್ಚರಿಕೆ ಕೊಡ್ತಾನೆ ನಮ್ಮ ದೇವರು. ಇನ್ನೂ ಎಚ್ಚರ ಆಗ್ಲಿಕ್ರಿ ಏನು ಹೇಳ್ಬೇಕ್ರಿ? ಅಲ್ರಿ ಮತ್ತೆ ಇನ್ನೊಂದು ಟೈಮ್ ಕೊಡ್ರಿ, ಮತ್ತೊಂದು ಟೈಮ್. ನಮ್ಮದು ಕೇಳೋದೇ ನಾವು ಕೆಲಸ. ಇನ್ನೊಂದು ಟೈಮ್ ಕೊಡ್ರಿ. ಏನು ಮಾಡ್ತೀರಿ? ಪಂಚಾಮೃತ ತಗೊಂಡ್ರು, ಇನ್ನೊಂದು ಸ್ವಲ್ಪ ಪಂಚಾಮೃತ ಕೊಡ್ರಿ. ಹೊಟ್ಟೆ ತುಂಬ ಹೊರಗೆ ಬರ್ತಿರ್ತದೆ, ಅದೇ ನಮ್ಮ ಕುಡಿಯೋದು. ಎಷ್ಟು ಆಶಾ ನೋಡಿ ಜೀವನಕ್ಕೆ, ಹೌದಾ? ಎಂಥ ಸ್ಥಿತಿ. ಮತ್ತೆ 7 ದಿವಸಕ್ಕೆ ಬರ್ತಾನೆ, ಅಪ್ಪ ಈಗಾರ ರೆಡಿಯಾ ಅಂತ. ಅವಾಗ 7 ದಿವಸಕ್ಕೆ ಅವನಂತಾನ, ಇನ್ನೂ 7 ದಿವಸ ಅದಲ್ಲ, ಸ್ವಲ್ಪ ತಡಿ ಅಂತ. ಅವಾಗ ಏನು ಮಾಡ್ತೀರಿ? ಪರೀಕ್ಷಿತ್ ರಾಜರಿಗೆ ಏನಾಯ್ತು? 7 ದಿವಸಕ್ಕೆ ಬಂದ. ಶಾಪ ಕೊಡ್ತನೋ ಇಲ್ಲೋ ಶೃಂಗಿ, 7 ದಿವಸ ಇವನ ಮೃತ್ಯು ಮುಗಿದು ಹೋತು ಅಂದ. ಅವನು ಮಹಾಜ್ಞಾನಿ. 6 ತಿಂಗಳಿಗೆ ಸ್ವಲ್ಪ ಎಚ್ಚರ ತಪ್ಪಿದ, 7ನೇ ದಿವಸಕ್ಕೆ ಎಚ್ಚರ ಹಿಡ್ದ. ನಾವು ಸಾಯೋ ತನಕ ಎಚ್ಚರ ಹಿಡಿಯೋದಿಲ್ಲ. ಇನ್ನೇನು ಮೃತ್ಯು ಯಮದೂತರು ಬಂದು ಹಗ್ಗ ಹಾಕಿ ಎಳೆಯೋ ಕಾಲಕ್ಕೆ ಸ್ವಲ್ಪ ತಡಿಯಪ್ಪ, ಅಲ್ಲಿ ಕಸಬರಿಗೆ ಎಲ್ಲಿಟ್ಟಾಳ ನನ್ನ ಸೊಸೆ ಕೇಳ್ತೀನಿ ಅಂತ ನಾವು ಅಂತೀವಿ. ಏನು ಹಣೆ ಗಟ್ಟಿಸ್ಕೋಬೇಕು. ಕಸಬರಿಗೆ ಹುಲ್ಲಾಗಿ ಹುಡ್ತದ, ಆತು ಎಂ ವಾಪಿಸ್ ಬರಲ್ಲ ಭಾವಂ ತ್ಯಜತ್ಯಂತೆ ಕಲೇವರಂ. ಎಂಥ ವಿಪತ್ಕಾರ, ವಿಪರ್ಯಾಸ. ನೋಡಿ 7ನೇ ದಿವಸಕ್ಕೆ ಎಚ್ಚರ ಆದ. ಮತ್ತು 7 ದಿವಸ ಆಗಿದ್ದು ಮತ್ತೆ 48 ದಿವಸಕ್ಕೆ 48 ನಿಮಿಷಕ್ಕೆ ಬರ್ತಾನೆ ಮತ್ತೆ ದೇವರು. ಮೃತ್ಯು ಸೂಚಿಕೆಯನ್ನೇ ಕೊಡ್ತಾನೆ ನಾವು. ನೋಡಿ ಭಾಳ ಎಚ್ಚರದಿಂದಿರಬೇಕು. 48 ನಿಮಿಷ ಇರ್ತದೆ ಮೃತ್ಯು. ಏನಾಗ್ತದ? ಸರ್ವೇಂದ್ರಿಯಾಣಿ ಪ್ರಫುಲ್ಲ, ಎಲ್ಲ ಇಂದ್ರಿಯಗಳು ಉದಯೋನ್ಮುಖ ಆಗ್ತಾವಂತ. ನೆನ್ಪಿಟ್ಕೊಳ್ರಿ, ನಮಗೆ 48 ನಿಮಿಷ ಮೃತ್ಯು ಸಮೀಪಿಸಿದಾಗ ಕಿವಿ ಹೋಗಿದ್ರೆ, ಕಣ್ಣು ಹೋಗಿದ್ರೆ, ನೋಡ್ರಿ ಕೈಕಾಲು ಬಿದ್ದಿದ್ರೆ, ಮೂಕನಾಗಿದ್ರೆ ಮಾತಾಡ್ತಾನೆ, ಉದ್ಧಾರ ಆಗಲಿ ಅಂತ. ಎಂಥ ಕೃಪಾಶಾಲಿ ರೀ ನಮ್ಮ ದೇವರು ಶ್ರೀಮನ್ನಾರಾಯಣ, ಎಂಥ ದೊಡ್ಡವನು. ಇದನ್ನು ನಾನು ಪ್ರತ್ಯಕ್ಷ ಕಂಡವನು. ನಮ್ಮ ಅಜ್ಜಿ ಪಿತಾಮಹಿ ಹುಟ್ಟು ನಮ್ಮ ತಂದೆನ ಹಡೆದಾಗ ಆಕಿ ಕಿವಿ ಹೋದದ್ದು ಸಾಯೋ ತನಕ ಕಿವಿ ಬರಲಿಲ್ಲ. ಇನ್ನೇನು 48 ನಿಮಿಷ ಆಕಿ ಮರಣ ಹೊತ್ತು ಕರ್ಮಣ ಆಗಬೇಕು. ನನ್ನನ್ನು ಕರೆದ್ಲು, ಬಾ ಅಂದ್ಲು. ಹತ್ರ ಹೋದೆ, ಅಲ್ಲಿ ಇದನ್ನಿಟ್ಟಿನಿ, ತೊಂಬ ನೀರು ತೊಂಬಂದ್ಲು. ಅಲ್ಲಿ ನೀರಿಲ್ಲ ಅಂದೆ, ಅಲ್ಲೇ ಅದ ನೋಡು ಅಂದ್ಲು. ನೋಡ್ರಿ ಕಿವಿ ಕೇಳದೆ ಇರ್ತಕ್ಕಂಥ, ಅಲ್ಲೇ ಇಟ್ಟೀನಿ ನಾನು ಅಂತಾಳು. ಏನು ಹೇಳ್ತೀರಿ? ಹಾಂ ಅಂದೆ ನಾನು. ನನಗೆ ಅವಾಗ ಆಶ್ಚರ್ಯ ಆಯ್ತು. ಅಯ್ಯೋ ಕೇಳಿಸ್ತಲ್ಲ, ಅಲ್ಲಿ 48 ನಿಮಿಷ ಕೇಳಿಸ್ತು, ಮಾತಾಡಿದ್ಲು. 49 ನಿಮಿಷಕ್ಕಿಲ್ಲ. ನೋಡಿ ಜೀವರಾಶಿಗಳಿಗೆ ಎಷ್ಟು ಎಚ್ಚರಿಕೆ ಕೊಡ್ತಾರೆ. ಆ ಕಾಲದಲ್ಲಿ ಜ್ಞಾನಿಗಳಾದವರು
ರಾಮಕೃಷ್ಣಾದಿ ಅವತಾರಗಳನ್ನು ಭಗವಂತ ನಾಮಸ್ಮರಣೆಯನ್ನು ಉಚ್ಚಾರಣೆ ಮಾಡಿಸಬೇಕು, ಕಿವಿಯಿಂದ ಕೇಳಿಸಬೇಕು. ನೋಡ್ರಿ, ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ದೇವರು ಎಷ್ಟು ಭಕ್ತವತ್ಸಲ, ಭಕ್ತಾಪರಾಧ, ಎಷ್ಟು ಅಪರಾಧಗಳನ್ನು ಮಾಡಿದ್ರು ಕೂಡ. ಹೌದಾ? ನೋಡ್ರಿ, ನಾರಾಯಣ ಅಂದಾಕ್ಷಣ ನಾಶಾಮಿಳ ಮಹಾಘೋರ ಪಾಪಿಷ್ಠನಾದವರು ಕೇವಲ ಬಾಯಿಂದ ನಾರಾಯಣ ಅಂದಾಗ ಉದ್ಧಾರ ಆಗಿರೋದು. ಕಟ್ವಾಂಗ ಮಹಾರಾಜ 48 ನಿಮಿಷದಲ್ಲಿ ಅಲ್ಲೇ ಸಮಾಧಿಸ್ಥನಾಗಿ ಕೂತ್ಕೊಂಡು ಭಗವದ್ ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋದ. 48 ನಿಮಿಷ. ಹೌದಲ್ಲೋ? ದೇವಾಸುರ ಯುದ್ಧದಲ್ಲಿ ಆಯುಷ್ಯ ಎಷ್ಟು ಅಂತ ನೋಡ್ರಿ ಅಂದ. ಮೊದಲು ರಾಜ್ಯ ಕೊಡು ಅಂತ ಕೇಳಿದ ಕಟ್ವಾಂಗ ಇಂದ್ರಗೆ. ಆಗ ಇಂದ್ರ ಅಂತ, ಅಲ್ಲೋ ರಾಜ್ಯ ಏನು ಕೊಟ್ಟು ಬಿಡ್ತೀನಿ, ನೀನು ಆಯುಷ್ಯ ಎಷ್ಟು ನೋಡ್ತೀನಿ ತಡಿ ಅಂದ. ಏನು ಮಾಡ್ತೀರಿ? ಅಯ್ಯೋ ಮರೆ 48 ನಿಮಿಷಕ್ಕೆ ಹೋಗ್ತೀವಿ ಅಂದ. ಯಾವ ದರಿದ್ರ ರಾಜ್ಯ ಬೇಡ ಅಂತ ಕೂತ್ಕೊಂಡ್ಬಿಟ್ಟು. ನೋಡಿ ಏನು ಮಾಡ್ತೀರಿ? 48 ನಿಮಿಷದಲ್ಲಿ ಉದ್ಧಾರ ಆಗಿದೆ. ನೋಡ್ರಿ ಎಷ್ಟು ಅವಕಾಶ ಕೊಡ್ತಾನೆ ನಮ್ಮ ದೇವರು. 6 ತಿಂಗಳ 7 ದಿವಸ 48 ನಿಮಿಷ ಎಂಥವ್ರು ಉದ್ಧಾರ ಆಗ್ಯಾರ್ರಿ. ಹೌದಾ? ನಾವು ಉದ್ಧಾರ ಆಗಲಿ ಅಂತಲೇ ಹೊರಟಿದ್ದು ಗರುಡ ಪುರಾಣ. ಗರುಡ ದೇವರು ಭಗವಂತನನ್ನು ಕೂಡಿಸಿಕೊಂಡು ಸಂಚಾರ ಮಾಡೋ ಕಾಲಕ್ಕೆ ಕೇಳಿದ್ದಿದು, ಅಪ್ಪ ಈಗರ ರೆಸ್ಟ್ ಅದಲ್ಲೋ ನಿನಗೆ, ಆ ಜೀವರಾಶಿಗಳ ಭಯಂಕರವಾದ ಭೀತಿಯಿಂದ ಯುಕ್ತವಾಗಿರ್ತಕ್ಕ ಭಯಾನಕವಾದ ಜೀವರಾಶಿಗಳಿದ್ದಾರಲ್ಲ ಭೂಲೋಕದಲ್ಲಿ, ಅವೆಲ್ಲವೂ ಹುಟ್ಟುತ್ತಾವಪ್ಪ. ಹೆಂಗೆ ಹುಟ್ಟುತ್ತಾವೋ ಗೊತ್ತಿಲ್ಲ, ಹೆಂಗಿರ್ತಾವೋ ಗೊತ್ತಿಲ್ಲ, ಹೆಂಗೆ ಹೋಗ್ತಾವೋ ಗೊತ್ತಿಲ್ಲ. ಬಂದಿದ್ದು ಗೊತ್ತಿಲ್ಲ, ಇರೋದು ಗೊತ್ತಿಲ್ಲ, ಹೋಗೋದು ಗೊತ್ತಿಲ್ಲ. ಅಷ್ಟೇ ಫೋಟೋ ಹೂವಿನ ರಕ್ಷಣೆ ನಮಸ್ಕಾರ ಮಾಡಿಸ್ಕೊಂಡ್ಬಿಡ್ತಾವ. ಆಗಿರುತ್ತೆ ನನಗೆ ಡೆತ್ ಸರ್ಟಿಫಿಕೇಟ್ ಒಂದು ಇರ್ತಾವೆ. ಒಂದು ಕಡೆ ಬರ್ತ್ ಸರ್ಟಿಫಿಕೇಟ್ ಇರ್ತದೆ, ಒಂದು ಕಡೆ ಡೆತ್ ಸರ್ಟಿಫಿಕೇಟ್ ಇರ್ತದೆ. ಆದರೆ ಎರಡೂ ಸರ್ಟಿಫಿಕೇಟ್ ಅಲ್ಲಿರಬೇಕು. ಎಲ್ಲೇ? ಸ್ವರ್ಗಲೋಕದಲ್ಲಿ, ಯಮಲೋಕದಲ್ಲಿ, ಎಲ್ಲ ಲೋಕದಲ್ಲಿ ನಮಗೆ ಎರಡೂ ಸರ್ಟಿಫಿಕೇಟ್ ಇದ್ದರೆ, ಮುಂದೆ ವೈಕುಂಠ ಲೋಕದಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಲ್ಲ, ಡೆತ್ ಸರ್ಟಿಫಿಕೇಟ್ ಇಲ್ಲ. ಹೆಂಗೆ ವೈಕುಂಠದ ಮತ್ತೆ ಉಳಿದೆಲ್ಲ ಲೋಕದೊಳಗೂ ಡೆತ್ ಆ್ಯಂಡ್ ಬರ್ತ್ ಎರಡೂ ಅವ. ಆದರೆ ವೈಕುಂಠದೊಳಗೆ ಕೇವಲ ಬರ್ತ್ ಸರ್ಟಿಫಿಕೇಟ್ ಮಾತ್ರ. ಸೃಷ್ಟಿ ಒಳಗೆ ಹೋಗಿದ್ದು, ಆ ಭಗವಂತನನ್ನು ಪ್ರವೇಶ ಮಾಡಿದ್ದು ಒಂದೇ, ಅಲ್ಲಿ ಸಾವಿಲ್ಲ. ಆ ಲೋಕವನ್ನು ಬಯಸುವ ಅಲ್ರಿ. ಮತ್ತು ಮರಣ ಸೂಚಕ ಹಿಂಗೆ ಹೇಳಿದ್ರಿ. ಇದು ಒಂದು ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ಭೀಷ್ಮಾಚಾರ ಹತ್ರ ಒಬ್ಬ ಬ್ರಾಹ್ಮಣ ಬರ್ತಾನೆ. ಭೀಷ್ಮಪರದಲ್ಲಿ ಬರ್ತದೆ. ಬ್ರಾಹ್ಮಣ ಅಂತಾನ, ಭೀಷ್ಮಾಚಾರ ಅಂತಾರ, ನೀವು ಸತ್ಯವಂತಿ ಕೇಳಿದ್ನಲ್ಲ ನಾನು ಅಂತಾರೆ. ಏನು ಹೇಳ್ಬೇಕು? ಭೀಷ್ಮಾಚಾರ ಅಂತಾರ. ಅಲ್ಲ ಸ್ವಾಮಿ, ಕೇಶವಾಚಾರ್ಯ ತಾವು ಹೋಗ್ಯಾರಂತ ಸುದ್ದಿತ್ತು ಅಂತಾರೆ. ಆಗ ಆಚಾರ್ಯ ಏನಬೇಕು ಈ ಬ್ರಾಹ್ಮಣ, ಹೌದು ಸ್ವಾಮಿ ಸತ್ತಿದ್ದೆ ಅಂದ. ಏನು ಹೇಳ್ಬೇಕು? ಮತ್ತು ಹೆಂಗೆ ಬಂದ್ರಿ ಅಂದರು ಭೀಷ್ಮಾಚಾರು. ದೊಡ್ಡ ಕತ್ತಿ ಅದು, ಬಾ ಮನೆಗೆ ಹೋಗ್ತೀನಿ ಅಂಥೇಳಿ ಭೀಷ್ಮಾಚಾರು ತಮ್ಮ ರಾಜ್ಯಕ್ಕೆ ಹಸ್ತ್ರಾವತಿ ಕರ್ಕೊಂಡೋಗಿ ಆ ಬ್ರಾಹ್ಮಣನ ಮುಖಾಂತರ, ನೋಡ್ರಿ ಎಷ್ಟೆಷ್ಟು ಕಥೆಗಳವ, ಇಂಥೆಂಥ ಕಥೆಗಳು ಓದ್ಬೇಕು. ಇವೆಲ್ಲ ದರಿದ್ರ ಮೊಬೈಲ್ ಬಿಡ್ಬೇಕಾದಷ್ಟು ನಾವು. ಇಲ್ಲ ಮೊಬೈಲ್ನಾಗ ಯೂಟ್ಯೂಬ್ಗಳು ಕಳಿಸಿರ್ತಾರ ತತ್ವದು, ಅವನು ಕೇಳಬೇಕು. ಅವನ್ನಾರ ಮಾಡ್ರಿ, ಇಲ್ಲ ಓದಾರ ಓದ್ರಿ, ಎರಡೇ ಒಂದು. ಇದನ್ನು ನೋಡ್ರಿ, ಅದನ್ನು ಓದ್ರಿ. ಹೌದಾ? ಆಗ ಅಲ್ಲಪ್ಪ ಹೌದು ಸ್ವಾಮಿ ಹೋಗಿದ್ದೆ, ಒಮ್ಮಿದೊಮ್ಮೆಲೆ ನಡ್ಕತ ಹೊಂಟಿದ್ದೆ, ಜಪ್ಪ ಅಂತ ಬಿದ್ದುಬಿಟ್ಟೆ. ಬಿದ್ದುಗಳೇ ಕರ್ಕೊಂಡು ಹೋಗ್ಬಿಟ್ರು. ಯಮದೇವ್ರ ಮುಂದೆ ನಿಂದ್ರಿಸಿದ್ರು. ಎನ್ಕ್ವೈರಿ ಆಯ್ತು, ಭರ್ತಿ ಎನ್ಕ್ವೈರಿ ಆಯ್ತು. ಆಗ ಯಮದೇವ್ರು ಆ ಕಡೆ ಅಡ್ಡಾಡ್ಲಿಕ್ಕೆ ಹತ್ತಿದ್ರು. ಹಿಂಗೆ ಕಟ್ಟಾಡ್ತಾರೆ ಯಮದೇವರು ಅಂತ ನಾನು ಅನ್ಕಂಡೆ. ಆಗ ಅವರಂದ್ರು, ಯಮದೂತರನ್ನ ಕರೆದ್ರು. ಏ ಯಮದೂತ್ರೆ ಬುದ್ಧಿಯಲ್ಲಿ ನಿಮ್ಗಂದ್ರು. ಏನು ಸ್ವಾಮಿ ಅಲ್ರಿ, ಈತನ್ನ ಯಾಕೆ ಕರ್ಕೊಂಬಂದ್ರಿ? ಇನ್ನೂ ಕಣ್ಣಂಗೆ ಆವಿಷ್ಯದ. ಈತಿನ್ನೂ ಭೀಷ್ಮಾಚಾರ ದರ್ಶನ ಆಗಬೇಕು, ಪಾಂಡವರ ದರ್ಶನ ಆಗಬೇಕು, ಕೃಷ್ಣನ ದರ್ಶನ ಆಗಬೇಕು. ಈತರಿಂದ ಮಹೋಪಕಾರದ ಈತನ್ನ ಯಾಕೆ ಕರ್ಕೊಂಬಂದ್ರಿ? ಇಲ್ಲಿ ಸ್ವಾಮಿ ಕನ್ಫ್ಯೂಸ್ ಆಗ್ಯದ ನೋಡಿ. ಏನು ಹಂಗೆ ನಮ್ಮಲ್ಲಿ ಕನ್ಫ್ಯೂಸ್ ಆಗಿರ್ತಾವೆ. ಪ್ರಹ್ಲಾಚಾರ ಅರೆಸ್ಟ್ ಮಾಡಂದ್ರೆ ಯಾವತ್ತೋ ಒಬ್ಬತ್ತನ್ನು ಕೇಶವಾಚಾರ ಹಿಡ್ಕೊಂಡು ಮನೆ ಕಟ್ಕೊಂಡು ಈತ ಅರೆಸ್ಟ್ ಆಗೋದು, ಯಾತ ಅರೆಸ್ಟ್ ಯಾವ ಆಚಾರ್ಯ ಆದ್ರೆ ಏನ್ರಿ ಅಂತ. ನಿಜಾಮರ ಕಾಲಕ್ಕೆ ಹಂಗೆ ಇತ್ತು. ಯಾವ ಕೋಬೆ ಆಚಾರ್ಯ ಓ ಪಕಡ್ಕೆಲ್ಲ ಅಂತಿದ್ರು. ಯಾವ ಆಚಾರ್ಯ ಆದ್ರೆ ಏನಂತ. ಹಂಗೆ ಎಂಥ ವಿಚಿತ್ರವಾದದ್ದು ನೋಡಿ. ಹೌದಾ? ಇದೊಂದು ವಿಲಕ್ಷಣವಾದದ್ದು ಭಗವಂತನ ಆದೇಶ. ಅದಕ್ಕೆ ಹೇಳಿದರು, ಏನು ಸ್ವಾಮಿ ಎಂಥ ಯಮಲೋಕ, ಏನು ಯಮದೇವರು, ಏನು ಆಕಾರ, ಎಷ್ಟು ನರಕಗಳು ಎಲ್ಲ ತೋರಿಸಿದ್ರಿ ನನಗಂದ ಅವನು ಆಚಾರ್ಯ ಬ್ರಾಹ್ಮಣ. ಯಾರಿಗೆ? ಭೀಷ್ಮಾಚಾರ್ಯ ಮುಂದೆ.
ಆಗ ಗಲಗಲ ಪಡ್ಕೊಂಡ್ರು ಭೀಷ್ಮಾಚಾರಪ್ಪ ಮಹಾರಾಯ ಎಂತಹ ಸತ್ಯನೋ ಇದು ಅಂತ ಭೀಷ್ಮಾಚಾರ ಗೊತ್ತಿಲ್ಲ ನೋಡಿ. ಯಮಲೋಕಕ್ಕೆ ಹೋಗಿ ಬಂದರು. ಇದು ಮಹಾಭಾರತ ಕಥೆ ಆಯ್ತು. ಮೊನ್ನೆ ಹೋಗಿ ಬಂದೋ ಯಾರ್ಯಾರು ಹೋಗ್ಯಾರ ಮೊನ್ನೆ ವಿಜಯದಾಸರು ಮರ್ತಾಗ್ಬಿಟ್ಟು ವಿಜಯರಾರ ಆರಾಧನೆ ಬಂದ ಒಂದು ನೆನಪಿರ್ತದೆ. ಊಟ ಮಾಡಿದ ಮೇಲೆ ಯಾಕಂದ್ರೆ ಅದ್ರಾಗ ಏನು ಸಾರು ಇರೋದಲ್ಲ ಪಾರದಲ್ಲ ಉಂಡ ಮೇಲೆ ಮತ್ತೆ ಮರದು ದಿವಸ ನೆನಪ. ನೋಡಿ ವಿಜಯದಾಸರು ಹೋಗಿದ್ರಿಲ್ಲ, ಯಾರು ರಕ್ಷಣೆ ಮಾಡ್ಲಿಕ್ಕೆ ಅಪಮೃತ್ಯುವನ್ನು ಹೊಂದಿರತಕ್ಕ ಮೋಹನದಾಸರನ್ನ ಉದ್ಧಾರ ಮಾಡ್ಲಿಕ್ಕೆ ಮೇಲೆ ಹೋದ್ರು ಮಹಾಭಾರತ. ಹೋಗಿ ಕರ್ಕೊಂಬಂದ್ರು. ಇಲ್ಲ ಕರ್ಕೊಂಬರ್ಬೋದು, ಕರ್ಕೊಂಬರೋ ಶಕ್ತಿ ಇದ್ರೆ ಹೋಗ್ರಿ, ಇಲ್ಲ ನಿಮ್ಮ ಧರ್ಮ ಇತ್ತು ಅಂದರೆ ಅವರೇ ಬಿಡುಗಡೆ ಮಾಡ್ತಾರೆ. ಆದರೆ ಧರ್ಮ ಇರಬೇಕು, ಇಲ್ಲಿ ಧರ್ಮ ಇರಬೇಕು, ಇಲ್ಲ ಅಲ್ಲಿ ಧರ್ಮ ಇರಬೇಕು. ಆ ಎರಡು ಧರ್ಮ ಇದ್ದರೆ ನೀವು ಜೀವಂತವಾಗಿ ಸುಖವಾಗಿರ್ತೀರಿ. ಇಂತಹ ಮಹಾನುಭಾವರು. ಅದಕ್ಕೋಸ್ಕರ ಇಲ್ಲಿ ವಿಷಯ ಇಷ್ಟೇ ತಿಳ್ಕೊಳ್ಬೇಕು, ಇದು ಘನಘೋರವಾದ ಯಮಲೋಕ ಅದ ಅಲ್ರಿ. ಮತ್ತು ನಮಗೆ ಮೃತ್ಯು ಬರೋದು ಹೆಂಗೆ ಗೊತ್ತಾಗ್ತದ್ರಿ? ಗರುಡ ಕೇಳ್ತಾನೆ, ನಾ ಕೇಳೋದಲ್ಲ ಇದನ್ನ. ಗರುಡ ಕೇಳ್ತಾನೆ ಮೇಲೆ ಮೇಲೆ ನಮ್ಮ ಸಲ ಕೇಳ್ತಾನೆ. ಅವನಿಗೇನು ಮೃತ್ಯು? ಅವನಿಗೆ ಮೃತ್ಯು ಇಲ್ಲ, ವೈಕುಂಠನೇ ಒಮ್ಮೆಲೆ ಪ್ರಾಪ್ತಿ. ಶೇಷದೇವರಿಗೆ, ಗರುಡ ದೇವರಿಗೆ, ಶೇಷ ಗರುಡಾದಿಗಳಿಗೆಲ್ಲ ಒಮ್ಮೆಲೆ ಮೋಕ್ಷನೇ. ಅವರಿಗೆಲ್ಲ ಪುನಃ ಇಲ್ಲ, ನಮ್ಮಿಚ್ಚರ್ ಬರೋದು ಹೋಗುವುದು ಇಲ್ಲ. ನೋಡ್ರಿ ಎಂಥ ವಿಚಿತ್ರ. ಗರುಡ ದೇವರಿಗೆ ಅವ್ರಿಗೆಲ್ಲ ಕೇಳ್ತಾರೆ, ನಮ್ಮ ಸಲ ಕೇಳ್ತಾರೆ. ಏನು ಕೇಳಿದ್ರು? ಮೃತ್ಯು ಹೆಂಗೆ ಬರ್ತದ್ರಿ? ಅದಕ್ಕೆ 3 ಉದಾಹರಣೆ ಹೇಳಿಬಿಟ್ಟ ದೇವರು. ನೋಡ್ರಿ ಗೊತ್ತದನೋ ಎಲ್ಲೋ ನಾನಂತೂ ಹೇಳಿಬಿಡ್ತೀನಿ. ಯಾಕಂದ್ರೆ ಇಲ್ಲಿ ಕೂಡಿಸಿರಿ, ಯಾಕಂದ್ರೆ ನಾನು ಹೇಳಿಲ್ಲ ಅಂದ್ರೆ ಮರ ಆಗಿ ಹುಟ್ಟುತ್ತೀನಿ. ಅನಂತ ಕಥೆ ಕೇಳಿದ್ರಿಲ್ಲ, ಬ್ರಾಹ್ಮಣ ಧರ್ಮ ರಹಸ್ಯವನ್ನು ಹೇಳಲಿಲ್ಲ ಅಂದರೆ ಏನಾಗ್ತಾನೆ? ಮರ ಆಗಿ ಹುಟ್ಟುತ್ತಾನ. ವೇದಾಧ್ಯಯನವನ್ನು ಉಪದೇಶ ಮಾಡಲಿಲ್ಲ ಅಂದರೆ, ವೇದದ ರಹಸ್ಯವನ್ನು ತಿಳಿಲಿಲ್ಲ ಅಂದರೆ, ಶಾಸ್ತ್ರದ ಉಪದೇಶ ಮಾಡಲಿಲ್ಲ ಅಂದರೆ ಮರ ಆಗಿ ಹುಟ್ಟುತ್ತಾನೆ. ಆಗೋದು ಬೇಡ. ಏನೋ ಮರುಜನ್ಮ ಕೊಟ್ಟರು ಮತ್ತೆ ಯಾಜ್ಞ ಗುಡಿಯಾಗಿ ಒಂದು ಉತ್ತಮವಾದ ಮಾವಿನ ಗಿಡ ಆಗಿ ಮಾವಿನ ಹಣ್ಣು ಕೊಡಲಿ ಅಷ್ಟೇ. ಏನು 3 ಉದಾಹರಣೆ ಹೇಳ್ತಾರೆ. ಭಾಳ ಲಕ್ಷ್ಯ ಕೊಟ್ಟು ಕೇಳ್ರಿ. ಮುಂಜಾನೆ ಸಿಗಲಿ ಎದ್ದುಗಳೇನೆ ಪ್ರತಿಯೊಬ್ಬ ಮನುಷ್ಯ ಇಷ್ಟು ಮಂದಿನ ನೋಡ್ಬೇಕು ಅಂತ ಶಾಸ್ತ್ರ. ಏನೇನು? ಕಪಿಲಾಂ ದರ್ಪಣಂ ಭಾನುಂ ಭಾಗ್ಯವಂತಂಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ನೋಡಿ, ಇಷ್ಟು ಮಂದಿನ ಪ್ರಾತಃ ಕಾಲಕ್ಕೆ ಎದ್ದುಗಳೇ ನೋಡ್ಬೇಕು. ಕಪಿಲಾಂ, ಕಪಿಲ ಅಂದ್ರೆ ಏನು? ಯಾವುದೋ ಹುಡುಗಿಯಲ್ಲ. ಮತ್ತೆ ಕಪಿಲ ಅಂದರೆ ಆಕಳ, ಕರ್ರಗಿರೋ ಆಕಳನ್ನು ನೋಡ್ಬೇಕಂತ, ಅದು ಶ್ರೇಷ್ಠ ಅಂತ ಹೇಳ್ಯಾರ. ಮತ್ತೊಂದು ವಿಷಯ ತಿಳ್ಕೊಳ್ರಿ. ಈಗ ಪಂಚಗವ್ಯ ಅಂತ ಮಾಡ್ತೀವಿ. ನಾವೇನು ಮಾಡ್ತೀವಿ? ಯಾವುದೋ ಒಂದು ಮಠಕ್ಕೆ ಹೋಗ್ತೀವಿ, ಆಕಳಿದ್ದು ಮಠ, ಆಕಳಿದ್ದು ಗುಡಿಗೆ ಹೋಗ್ತೀವಿ. ಅದ್ರಾಗ ಎಲ್ಲ ಹಾಲು ಬಂತು, ಮೊಸರು ಬಂತು, ಸಗಣಿ ಬಂತು, ಎತ್ತಿನ ಸಗಣಿ, ಆಕಳ ಸಗಣಿ, ಅಂತೂ ಇಂತೂ ತಂದು ಪಂಚಗವ್ಯ ಮಾಡಿ ಕುಡಿದು ಅಂದ್ರೆ ಕಾರ್ಕೊಂಡು ಏನೋ ಮಾಡಿ ಮತ್ತೆ ನೀರು ಕುಡಿದು ಕೂತ್ಬಿಟ್ಟು. ಹೌದ್ರಾ? ಪಂಚಗವ್ಯ ಅಂದ್ರೆ ಏನು ನೋಡ್ರಿ, ಎಷ್ಟು ಶಾಸ್ತ್ರ ಚಂದದ. ಪ್ರತಿಯೊಂದವ ಎಷ್ಟು ಜನ್ಮಗಳು ಹೇಳಿದ್ರು ಕಡಿಮೆ ಅದ ಶಾಸ್ತ್ರ. ಏನು ಪಂಚಗವ್ಯ? ಕಪಿಲ ಕರ್ರಗಿರೋ ಆಕಳದ ಹಾಲು ಬೇಕಂತ, ಅದ್ರದ್ದು ಹಾಲು ಅಷ್ಟೇ. ಮತ್ತೆ ಮೊಸರು ತಂದೀರಿ. ಕೆಂಬಣ್ಣ ಇರ್ತಕ್ಕಂಥ ಆಕಳದ ಮೊಸರು, ಬಿಳಿ ಇರ್ತಕ್ಕಂಥ ಆಕಳದ ಉಚ್ಚಿ ಮೂತ್ರ ನೋಡ್ರಿ. ಹಂಡ ಬಂಡ ಇರ್ತಾವ ನೋಡ್ರಿ, ಅವು ಸಗಣಿ. ತಿಳಿತೀರ? ಮತ್ತಿನ್ನೊಂದು ಥರ ಆಕಳ ಇರ್ತದ, ಒಂದು ವಿಲಕ್ಷಣ ಇರ್ತದ ಆಕಳ. ಅದ್ರದ್ದು ಏನು ತರಬೇಕು ನೋಡ್ರಿ? ತುಪ್ಪ ಭಾಳ ಚಲೋ ಇರ್ತದಂಥದ್ದು. ಇದು ಸೇರಿಸಿದ್ರೆ ಪಂಚಗವ್ಯ ಆಗ್ತದೆ. ನಾವು ಯಾವುದು ಏನು ಪತಂಜಲಿ ಸ್ಟೋರ್ಗೆ ಹೋಗೋದು, ಪಂಚಗವ್ಯ ಕೊಡ್ರಿ ಎಂಬುದು, ಅದು ಘಟ ಅಲ್ಲೇ ಕುಡಿದು ಅಲ್ಲೇ ವಾಂತಿ ಮಾಡ್ಕೊಂಡು ಮನೆಗೆ ಬಂದು. ಎಲ್ಲದ ಪಂಚಗವ್ಯ? ಪಂಚ ಅಂದರೆ 5, ಗವ್ಯ ಗವಿ ಸಂಬಂಧಿ. ಗವಿ ಸಂಬಂಧಿ ಅಂದರೆ ಆಕಳ ಸಂಬಂಧಿಯಾದ 5 ಪದಾರ್ಥಗಳು. ನೆನ್ಪಿಟ್ಕೊಳ್ರಿ. ತಿಳಿತ್ರ?
ಮತ್ತು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎಷ್ಟು ಸಿಗ್ತಾವೆ ಅಷ್ಟು ತೊಗೊಂಬರ್ರಿ. ದ್ವಾದಶಿ ದಿವಸ ಮುಂಜಾನೆ ಎದ್ದು ಹುಡುಕಿತ್ತ ಕೂತ್ರೆ 12 ಆದ್ರೂ ಇಲ್ಲಿ ಊಟ ಮಾಡಿ ಹೋಗಿರ್ತಾರೆ, ನಿಮ್ಮ ಪಂಚಗವ್ಯ ಸಿಗೋದಿಲ್ಲ. ಅಂಥವೆಲ್ಲ ಮಾಡಬೇಡ್ರಿ. ಅದಕ್ಕೆ ಸುಮ್ಮನೆ ತಿಳ್ಕೊಂಡಿರ್ರಿ ಶಾಸ್ತ್ರ. ಎಷ್ಟು ಸಾಧ್ಯ ಅದೋ ಅಷ್ಟು ಮಾಡ್ರಿ. 5 ಆಕಳದ ತುಪ್ಪ, 1 ಆಕಳ ತುಪ್ಪ, 1 ಆಕಳ ಮೊಸರು, 1 ಆಕಳ ಮೂತ್ರ, 1 ಆಕಳ ಮಯ, ಗೋಮಯ, ಪಂಚಗವ್ಯ, ಕಪಿಲ ಆಕಳನ್ನ ನೋಡ್ಬೇಕಂತ. ಎರಡನೇದೇನು ನೋಡ್ಬೇಕು? ದರ್ಪಣ, ಕರಡಿ ನೋಡ್ಬೇಕಂತ. ಎದ್ದುಗಳೇನೆ ಕರಡಿ ನೋಡ್ಬೇಕು. ಆಕಳ ಸಿಗಲ್ಲ ಅಂದ್ರೆ ನಮ್ಮ ಮಾಡಿ ನಾವು ನೋಡ್ಕೊಳ್ತೀವಿ. ಕರಡೆ ನಮಗೆ ಮೃತ್ಯು ಸನ್ನಿಹಿತವಾಗಿತ್ತು ಅಂದ್ರೆ ನಮ್ಗೆ ಕಾಲು ಕಾಣಿಸ್ತಾವ, ಹಾಳಾಗಿ ಹೋಗ ಕಾಲು ಕಾಣಿಸೇ ಬಿಡ್ತದೆ ಅಂದ್ರೆ ನಿನಗೆ ಗ್ಯಾರಂಟಿ 6 ತಿಂಗಳ ಇಲ್ರಿ ಕಣ್ಣಿನ ನೋಡೋದಲ್ಲ ಒಮ್ಮ. ಇದೊಂದು ವಾದ. ಈಗೆಲ್ಲ ನಮ್ಮಲ್ಲಿ ವಿತಂಡವಾದಿಗಳು ಭಾರಿ ಇರ್ತಾರೆ. ಓಹೋ ಭಾರಿ. ಅವತ್ತು ಯಮಲೋಕಕ್ಕೆ ಹೋಗಿದ್ದಂತ ಹೇಳಿದೆ. ಪುರಾಣಿಕ ಆಚಾರ ನಮ್ಮಂಥವ್ರು ಹೇಳಿದ್ರು, ತಾಯಿ ಭೂಷಣ್ ಹೇಳ್ತಿದ್ರು, ಏನಪ್ಪ ಪರಸ್ತ್ರೀ ಗಮನ ಮಾಡಿದರೆ ಒಂದು ದೊಡ್ಡದು ಲೋಹದ್ದದ, ಅದ್ಭುತವಾದ ಲೋಹದ ಪರಸ್ತ್ರೀ ಯಾರ್ಯಾರು ಗಮನ ಮಾಡ್ತಾರೋ ಅದನ್ನೇನು ಮಾಡ್ತಾರೆ ಅವರು ಅಂದರೆ ಹೋಗಿ ಅದನ್ನು ಆಲಿಂಗನ ಮಾಡಿಸ್ತಾರೆ. ಸುಡುವಂಥ ಲೋಹವನ್ನು, ಲೋಹದ ಕಂಬವನ್ನು. ಆಗ ಅವನಂದ ಏನು ದೊಡ್ಡ ಆಗದ್ರಿ ಇದಂದ. ನಾನು ಲೈನ್ ನಿಂತ್ಕೊಂಡ್ಬಿಡ್ತೀನಿ ಅಂದ. ನಾನು ಮಾಡಿದ್ದೇ ಗ್ಯಾರಂಟಿ. ಎಲ್ಲರದ್ದು ಆದ್ಮೇಲೆ ತಣ್ಣಗೆ ಹಾಕ್ತದೆ, ಆಮೇಲೆ ಆಲಿಂಗನ ಮಾಡ್ಕೈತೀನಿ ಅಂದ. ನೋಡ್ರಿ ಇಂಥ ವಿತಂಡವಾದಿಗಳೇ ಇರ್ತಾರೆ. ಹೌದ್ರೆ? ಹಂಗಲ್ಲ ಶಾಸ್ತ್ರ. ನೋಡ್ರಿ ನಮ್ಮ ಕಾಲು ಕಾಣಿಸ್ತದೆ, ಸ್ವಚ್ಛ ಕಾಲು ಕಾಣಿಸ್ತದ, ಮಾರಿನೇ ಕಾಣಿಸೋದಲ್ಲ. ಆಗಿಂದಾಗಲೇ ಗಾಬರಿ ಆಗಬಾರ್ದು. ಜ್ಞಾನಿಗಳ ಹತ್ರ ಹೋಗಬೇಕು, ವೃತ್ತಾಂತ ಹೇಳಬೇಕು. ಮನೆಯಾಗ ಯಾರಿಗೂ ಹೇಳಬಾರ್ದು. ಯಾಕಂದ್ರೆ ಮನೆಯಾಗ ಹೇಳಿದ್ರೆ ಅವು ಗಾಬರಿ ಇವು ಗಾಬರಿ ಆಗಿ ಮತ್ತೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ 6 ತಿಂಗಳು ಗ್ಲುಕೋಸ್ ಸೇರಿಸಿದ್ರಾಗ ದವಾಖಾನೆಯಾಗ ಹೋಗ್ಬಿಡ್ತದೆ. ಏನು ಮಾಡಬೇಕು? ಸ್ವಾಸ್ಥಂ ನಿರುಜಂ ಪಿಂಡಂ, ತನ್ನ ದೇಹ ಗಟ್ಟಿರ್ಲಿಕ್ಕೆ ಮೃತ್ಯು ಸೂಚಕವಾದಾಗೆ ಏನು ಮಾಡಬೇಕು? ಪದದಾನ ಅಂತದಲ್ಲಿ. ಏನದ? ಪದದಾನಗಳು ಅಂತವ. ಪ್ರಕೃತಿ ಸಂಬಂಧವಾದ ದಾನಗಳನ್ನೆಲ್ಲ ಕೊಡ್ಬೇಕಲ್ಲಿ. ಯಾಕಂದ್ರೆ ನಾವು ಯಮಲೋಕಕ್ಕೆ ಹೋಗಬೇಕಾದ್ರೆ ಅಗಾಧ ವಿಷಯದ ಹೇಳಿದಂಗೆಲ್ಲ ಹೋಗ್ತಾ 12 ಆದ್ರೂ ಮುಗಿಯೋದಿಲ್ಲ. ಇದು ಹಾದಿಗೆ ಹೋಗೋ ಕಾಲಕ್ಕೆ 16 ಪಟ್ಟಣ: ಸೌರಿಪುರ, ನಗೇಂದ್ರ ಭವನ, ಕ್ರೌಂಚಾಪುರ, ಬಖ್ವಾಪದ, ನೋಡ್ರಿ ನಾನಾಕ್ರಂದಪುರ, 16 ಪಟ್ಟಣ. ಅಲ್ಲಿಗೆ ಹೋಗೋ ಕಾಲಕ್ಕೆ ಭಯಂಕರವಾಗಿರ್ತಕ್ಕಂಥ ಏನು ಹಲಸಿನ ಮಳಿ, ಕೆಟ್ಟು ಬಿಂಚಿಕಲ್ಲು, ರಕ್ತದ ಮಳಿ, ಎಲುಬಿನ ಮಳಿ, ಬೆಂಕಿ ಮಳಿ, ತಣ್ಣನ ಬರ್ಫಿನ ಮಳೆ ಬರ್ತಿರ್ತದೆ. ಇಲ್ಲಿ ನಾವು ದಾನ ಕೊಟ್ಟರೆ ಛತ್ರಿ ಕೊಡ್ತಾರೆ, ಚಪ್ಪಲಿ ಕೊಡ್ತಾರೆ, ಮುಳ್ಳಿನ ಕರ್ಕೊಂಡು ಹೋಗ್ತಾರೆ. ನಾಯಿ ನರಿಗಳೆಲ್ಲ ನಮ್ಮ ಬೆನ್ನು ಹತ್ತಾವ. ವಸ್ತ್ರದಾನ ಮಾಡಿದರೆ ಕಂಬಳಿ ಕೊಡ್ತಾರೆ, ಲೋಹ ದಾನ ಮಾಡಿದರೆ ಹೊಡೆಯೋದಿಲ್ಲ. ನೋಡಿರಿ ಅವಾಗ ಏನು ಮಾಡ್ಬೇಕು? 6 ತಿಂಗಳ ಅಂದ್ಗಳೇ ಬಡ ಬಡ ರೆಡಿ ಆಗಬೇಕು. ಯಾರು ಹೇಳ್ಬಾರ್ದು ಕೇಳಬಾರ್ದು. ದಾನಗಳು ಕೊಟ್ಟಗತ್ತ ಕೂತ್ಕೊಂಡು ಇದ್ದಾಗ ಕೊಡ್ಬೇಕು. ಅಸ್ತೇವ ನಿರುಜಾಂ ಪಿಂಡ. ನೋಡ್ರಿ ಎಷ್ಟು ಚಂದ ಹೇಳ್ತದೆ ಬಾಯಿ. ನಮ್ಮ ಭಾಗವತದೊಳಗಿರ್ತಕ್ಕ ಗರುಡ ಪುರಾಣ. ಇದ್ದಾಗ ದಾನ, ಚಪ್ಪಲಿ ದಾನ. ಆಚಾರ್ಯ ಕರಿವು ಹೊಂಟಿರ್ತಾರೆ, ಬರೀ ಆಚಾರ ನಿಮ್ಗೆ ಯಾವ ಸೈಜ್ ಬೇಕು ತೊಗೊಳ್ರಿ. ಅಂಗಡಿ ಕರ್ಕೊಂಡು ಹೋಗ್ಬೇಕು. ಅಲ್ಲೇ ಅಂಗಡಿ ಒಳಗೆ ಮನೆಗೆ ಬಂದು ಮತ್ತೆ 100 ರೂಪಾಯಿ ಕೊಡತ್ತಂದ್ರೆ 50 ರೂಪಾಯಿ ಕೊಡ್ತಾರೆ. ಹೆಂಡತಿ ಮಕ್ಕಳು ಇವು ಸುಮ್ಮನೆ ಕೊಡೋದಲ್ಲ. ಅದ್ರಾಗ ತಾತ್ಕೃಷ್ಣ ಕಡೆಗೆ 10 ರೂಪಾಯಿ ಕೊಟ್ಟು ದಬ್ಬ ಬಿಡ್ತಾರೆ. ಆತ ನೋಡ್ರಿ ಎಷ್ಟು ದಾನಕ್ಕೆ ಸ್ವಕೀಯಂ ಸಮಾಚಾರ ಇದೆ. ಅಲ್ಲೇ ಒಂದು 100 ರೂಪಾಯಿ ಕೊಟ್ಟು ಚಪ್ಪಲಿ ಕೊಡಿಸಿ ಸ್ವಾಮಿಯ ಉದ್ಧಾರ ಮಾಡ್ರಿ ಅಂದ್ರೆ ಯಮದೇವ್ರ ಅಂತಾರೆ, ಭಲೆ ನಡಿ ಆರಾಮ್ ಹೋಗ್ಬೋದು. ಇದ್ದಾಗ ಕೊಡ್ಬೇಕಪ್ಪ ದಾನ. ಇಲ್ರಿ ನಮ್ಮ ಮಕ್ಕಳು ಕೊಡ್ತಾ ಗ್ಯಾರಂಟಿ ಇದ್ರೆ ಕೊಡು. ಆದರೆ 50 ಅದು ಮಕ್ಕಳು ಕೊಟ್ಟೋದು ಕೇವಲ 50 ಅಷ್ಟೇ. ನಿನಗೆ 100 ಬೇಕಂದ್ರೆ ನೀನಿದ್ದಾಗ ಕೊಡು. ಶಯ್ಯದಾನೂ ಕೊಡ್ಬೇಕು. ಏನ್ರಿ ಶಯ್ಯದಾನ? ಪಾಪ ಲಗ್ನ ಮಾಡ್ಕೊತಿರ್ತಾವ, ಕರಿಬೇಕು. ಬಾಯಿಲಿ ಎಂಥ ಗಾದಿ ಬೇಕು ಬಾಕ್ ತೊಗೊಂಡು ಹೊಡಿ ಅಂದ ಸ್ವಾಮಿ. ಊರ್ಧ್ವಲೋಕೆ ಸುಖಗಮನ ಧ್ಯಾನ ಕಾಲೆ ಶಯಾನಾರ್ಥಂ ಶಯ್ಯಾದಾನ ಮಗಂಕರಿಷ್ಯ. ಮನುಷ್ಯನ ಕನಕ ಮಂತ್ರಾಕ್ಷತೆ ಹುಡುಕಂತಿಲ್ಲ. ಅಂಗಡಿಗೆ ಹೋಗಿ ಮಂತ್ರಾಕ್ಷತೆ ಹುಡ್ಬಾರ್ದು. ಮತ್ತೆ ಅಲ್ಲಿ ಬಿಟ್ಟು ಅವ್ರು ಬೈದು ಯಾಕ್ತಂದ್ರೆ ಹೊರ ನಡೆದಂದು ಇವೆಲ್ಲ ಯಾಕೆ? ಅಲ್ಲಿ ಬ್ರಾಹ್ಮಣ ಕೊಟ್ಟು ಕಳಿಸು. ಮನೆಗೆ ಬಂದು ಆ ಬ್ರಾಹ್ಮಣ ಸಳಿ ನೀರು ಬಿಡು, ಗೆದ್ದು ಹೋಗಿ ನಡಿ ಹೋಗಿ. ಶಯ್ಯಾದಾನ, ಲೋಹದಾನ, ವಸ್ತ್ರದಾನ, ಏನ್ರಿ ಊಟ ಧಾನ್ಯ ದಾನ, 6 ತಿಂಗಳ ದಾನ ಮಾಡ್ಕೊತ ಕೊಡು. ಏನಾಯ್ತು? ಮೊದಲನೇದು ಎಂಥ ವಿಚಿತ್ರದ
ಎರಡನೇದು ಮೇಲೆ 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 ಕನಸಿನೊಳಗೆ ಪ್ರಾತಃ ಕಾಲದಲ್ಲಿ ಬಾಗಿಲ ತೆಗೆದುಗಳೇ ಯಮದೇವರು ಯಮದೂತರು ಯಾರೋ ನಿಂತಂಗೆ ಕಾಣಿಸೋದು, ಕಣ್ತಿಕ್ಕಂಡುಗಳೇ ಇಲ್ಲ ಅಂತ ಆಗೋದು. ಕನಸಿನಾಗೂ ಯಮದೂತರು ಬರೋದು, ಕಟ್ಟಿಗೆ ಹೊತ್ಕೊಂಡು ಹೋದಂಗೆ ಆಗೋದು, ಯಾರೋ ಬ್ರಾಹ್ಮಣರು ಮನೆಗೆ ಬಂದಂಗೆ ಆಗೋದು, ಮನೆಯಾಗ ಊಟ ಮಾಡಿದಂಗೆ ಆಗೋದು. ಶುರುವಾತು. ಇದು 6 ತಿಂಗಳ. ಇನ್ನು 3ನೇದು ಎಲ್ಲರೂ ಮಾಡ್ತೀರಿ, ಆದರೂ ಹೇಳ್ತೀವಿ, ಎಲ್ಲರೂ ಮಾಡ್ತೀವಿ. ನಾನು ಮಾಡಿ ತೋರಿಸಿದ್ರೆ ನೀವು ಶುರು ಮಾಡ್ತೀವಿ. ತೋರಿಸ್ರೆ ಲಕ್ಷ್ಯ ಕೊಟ್ಟು ನೋಡ್ರಿ. ಇದು ಯಾರು ಹೇಳೋದಲ್ಲ, ರಹಸ್ಯ. ಇದು ಯೂಟ್ಯೂಬ್ನಾಗ ಬರಲಿ ಅಂತಾನೆ, ನಮ್ಮ ಜ್ಞಾನ ಮಂದಿರ ಯೂಟ್ಯೂಬ್ನಾಗ ಬರಲಿ, ಅಗಾಧ ವಿಷಯ ಬರಲಿ ಎಂಬುದಕ್ಕೆ ಈ ಜ್ಞಾನ ಮಂದಿರ ಯೂಟ್ಯೂಬ್ ಪ್ರಾರಂಭವಾಗಿದೆ. ಅದರಲ್ಲಿ ರಹಸ್ಯಾತ್ಮಕ ವಿಷಯಗಳನ್ನು ನಾವು ಹೇಳಕ್ಕೆ ಹೊರಟಿದ್ದು. ನೋಡ್ರಿ, ಲಕ್ಷ್ಯ ಕೊಡ್ರಿ. ಆಗ ಕೈಯವನ ಇದು ನೆಲದ ಮೇಲೆ ಇಡ್ರಿ, ಎಲ್ಲರೂ ಇಡ್ರಿ ನೆಲದ ಮೇಲೆ. ಆಗ ಹಿಂಗೆ ಮಡಸ್ರಿ, ಹಿಂಗೆ ಆಗ ಹಿಂಗೆ ಮಡಸ್ರಿ, ಎಲ್ಲರೂ ನೋಡ್ರಿ. ನಾನು ಇಟ್ರೆ ಆಗ ಈ ಹಬ್ಬಟ್ಟು ಎತ್ರಿ ಬಂತ, ಆನಂದವಾಗಿದ್ದೀರಿ. ಇದನ್ನು ಮುಚ್ಚ್ರಿ, ಇದನ್ನು ಎತ್ರಿ ಬಂತ್ರ, ಇದನ್ನು ಎತ್ರಿ, ಅದ್ರ ಬಗಲಾಗಿಂದ ಎತ್ರಿ, ನೆಲಕ್ಕಿಟ್ಟ ಕರೆಕ್ಟು ಎತ್ರಿ. ಅದು ಕೆಳಗಿಡ್ರಿ ಅದನ್ನು ಕೆಳಗಿಡೋಕಾಗ ಹಿಂಗೆ ಇಡ್ಬೇಕು. ಹಿಂಗೆ ನಾನು ನೋಡ್ರಿಗ ಹಿಂಗಿಡ್ರಿಗ ಎತ್ರಿ ಅದನ್ನು. ಅದು ಯಾವಾಗ ಎತ್ತಿತೋ 6 ತಿಂಗಳ ಮೃತ್ಯು ಹೇಳ್ತದೆ. ಇದು ಹೇಳ್ತದೆ ನೆಲಕ್ಕಿಟ್ಟಾಗ, ಇದು ಹೇಳ್ತದೆ, ಇದು ಹೇಳ್ತದೆ. ಆದರೆ ಇದು ನೆಲಕ್ಕಿಟ್ಟಾಗ ಇದನ್ನ ಹೇಳ್ಬೇಕು ಜೊತೆಗಾಗ ಈ ಬಟ್ಟೆದ್ದಂಗೆ ಹೇಳ್ತದೆ. ಯಾವಾಗ ಎತ್ತೋ ನಮ್ಮ ತಾತ ಅಜ್ಜ ಇದನ್ನ ಈ ಕೆಲಸ ಮಾಡ್ತಿದ್ದ. ನಾವು ಯಾಕೆ ತಾತ ಅಂದರೆ ನಿಮ್ಮೇನು ಸಣ್ಣ ಸುಮ್ಮನೆ ಕೊಡ್ರಿ ಅಂತಿದ್ದ. ಕಡೆಗೆ ಒಂದು ದಿವಸ ಯಾವಾಗ ಎತ್ತೋ ಆತನ ಲಹರಿನೇ ಬೇರೆ ಆಗಿಬಿಡ್ತು. ನಮ್ಗೆ ಅವಾಗ ಗೊತ್ತಾಗಲಿಲ್ಲ ಯಾಕೆ ಮಾಡ್ತಿದ್ದ ಅಂತ. ಶಾಸ್ತ್ರ ಓದಿದ ಮೇಲೆ ಗೊತ್ತಾತ ನಮ್ಗೆ. ಎಷ್ಟು ಅಗಾಧ ವಿಷಯಗಳು. ನಮ್ಮ ಮೃತ್ಯು ಸೂಚಕಗಳನ್ನು ನಮಗೆ ಪ್ರತಿನಿತ್ಯದಲ್ಲಿ ಭಗವಂತ ಶಾಸ್ತ್ರಗಳಲ್ಲಿ ರಚನೆ ಮಾಡಿಕೊಟ್ಟಿದ್ದಾನೆ. ನಾವಿಲ್ಲಿರುವವರಲ್ಲ, ಅಲ್ಲಿಯವರು. ಅಲ್ಲೇ ಸಂಪಾದನೆ ಮಾಡಿ ಮತ್ತೆ ಇಲ್ಲಿ ಸಂಪಾದನೆ ಮಾಡ್ಲಿಕ್ಕೆ ಬರೋರು. ಏನು ದುಡ್ಡಲ್ಲ, ಧರ್ಮವನ್ನು, ಭಗವಂತನ ಜ್ಞಾನವನ್ನು, ನಮ್ಮ ಅಸ್ವಾತಂತ್ರ್ಯವನ್ನು, ಭಗವಂತನ ಸ್ವಾತಂತ್ರ್ಯವನ್ನು ಗಳಿಸ್ಲಿಕ್ಕೆ ಬಂದವರು ನಾವು. ಇನ್ನು ಕಡೆಯದು ಕಿವಿಯಲ್ಲಿ 2 ಹೆಬ್ಬಟ್ಟೆಗಳಲ್ಲಿ ಇಟ್ಟುಕೊಂಡಾಗ ಒಳಗೆ ನದಿ ಹರಿದಂತೆ ಕಾಣಿಸ್ತದೆ. ಚಲೋತ್ನೇ ನದಿ ಒಳಗೆ ಕೂತಾಗ, ನದಿ ಒಳಗೆ ಇದ್ದಾಗ ನದಿ ಹಾಗೆ ಗಡ 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 ಹರಿತದೋ ಅದರಂತೆ ನದಿ ಹರಿತದೆ. ಆ ನದಿ ಹರಿತು ಅಂದ್ರೆ 6 ತಿಂಗಳ ಮೃತ್ಯು. ಎಷ್ಟು ಎಚ್ಚರಿಕೆ ಕೊಡ್ತಾನೆ ನಮ್ಮ ದೇವರು. ನಾವು ಸ್ವಲ್ಪ ಆದ್ರೆ ಎಚ್ಚರ ಆಗ್ತೀವ. ಏನೇನೇನಿಲ್ಲ, ಮೊದಲೇ ಮಾಡ್ಕೊಬೇಡ್ರಿ. 60-70 ವರ್ಷ ಆಗಿಂದ ಇವೆಲ್ಲ ಪ್ರಯೋಗ ಮಾಡ್ಕೊಳ್ಳಿ. ಈಗ ದಿನ ಮಾಡ್ಕೊತ ಕೂತ್ಕೊಂಡು ಮನೆ ಆಚಾರ ಹೇಳಿದ ಹೇಳ್ಕೊಂಡು ನಮ್ಮನ್ನು ಬಡೋದು ಹಾಕಿ ಅಂದರೆ ಏನು ಮಾಡ್ತೀವಿ. ಇನ್ಮೇಲೆ ಯಾವ ಪುರಾಣ ಮಾಡ್ಕೊಂಡು ಮೊನ್ನೆ ಕೊನೆಗೆ ಕೂಡ ಹಂಗೆ ಮಾಡ್ಕೊಬಾರ್ದು. ಹೆಂಗೆ ಜೀವರಾಶಿಗಳು ಹುಟ್ಟುತ್ತಾರೆ. ಎಲ್ಲ ಜೀವರಾಶಿಗಳು ಪ್ರಕೃತಿ ಸಂಬಂಧಿತವಾಗಿ ಹುಟ್ಟುತ್ತಾವೆ. ದೇವತೆಗಳೆಲ್ಲ ಸ್ವಾಭಾವಿಕವಾಗಿ ಅಯೋನಿಜರವರೆಲ್ಲ ಅವರೆಲ್ಲ ಅವತಾರ ಮಾಡ್ತಾರೆ. ನಾವೆಲ್ಲ ಹುಟ್ಟೋದು ತಂದೆ ತಾಯಿಯ ಶುಕ್ಲ ಶೋಣಿತದಿಂದ ಬರ್ತೀವಿ. 5% ತಾಯಿ, 5 ಗರ್ಭೋಪನಿಷತ್ತು ಹೇಳ್ತದೆ. ಪಂಚತಥಾದೂರ್ಧ್ವಂ, 5 ತಾಯಿ, 5 ತಂದೆ. 10% ನಮ್ಮ ಹುಡ್ರವು, 90% ಅವು ಬೇರೆ ಇರ್ತಾವೆ. ನಮ್ಮಪ್ಪನಿಗೆ ನಾನು 90% ಬೇರೆ, 10% ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ತೀನಿ ಅಷ್ಟೇ. ಎಲ್ಲ ಜೀವರಾಶಿಗಳು ಹಾಗೆ ಇರ್ತಾರೆ. ಆತ್ಮ ವೈ ಪುತ್ರನಾಮಾಸಿ ಸಜೀವ ಶರದಶತಂ ಅಂತ ನೋಡಿ. ಅದಿದ್ದಕ್ಕೆ ಅಪ್ಪನ ಶ್ರಾದ್ದ ಮಾಡ್ತಾರೆ, ನಮ್ಮ ಅಪ್ಪ ಅಂತವ. 10% ಭಗವಂತ ನಮ್ಮ ರಕ್ಷಣೆ ಮಾಡ್ಕೊಂಡು ಹೋಗ್ತಾನೆ. 90% ಜೀವರಾಶಿಗಳು ಬೇರೆ ಇರ್ತಾವೆ. ಈ ಜೀವರಾಶಿಗಳು ಹೆಂಗೆ ಪ್ರವೇಶ ಮಾಡ್ತಾವೆ? ಎಂಥ ವಿಚಿತ್ರ. ನಾವು ಭೂಮಿಗೆ ಬರಬೇಕಾದ್ರೆ ಯಾವ ರೀತಿ ಬರ್ತೀವಿ ಅಂಬುದು ನಮ್ಮದೇ ಹೇಳ್ಯಾರ. 7ನೇ ಅಧ್ಯಾಯದಲ್ಲಿ ಬರ್ತದೆ ಹೇಳೋ ವಿಷಯ. ಅವನ್ನೆಲ್ಲ ಸಂಗ್ರಹ ಮಾಡಿ ನಿಮ್ಗೆ ಹೇಳ್ಬೇಕು. ನಾವು ಪುರಾಣ ಇತಿಹಾಸಗಳು ಹೆಂಗಿರ್ತಾವ ಅಂದ್ರೆ ಎಲ್ಲೋ ಸೇರಿರ್ತಾವ. ಅವನ್ನೆಲ್ಲ ಸಂಗ್ರಹ ಮಾಡಿ ಹೇಳ್ಬೇಕು. ಹಂಗ ಊಟಕ್ಕೆ ಹೋಗ್ಬಿಟ್ರೆ ನೀವು ನಿದ್ದೆ ಮಾಡ್ಲಿಕ್ಕೆ ಬರ್ತೀರಿ. ನಮ್ಮ ಪಾಡಿ ನಾವು ಪುಸ್ತಕ ಮುಗಿಸಿ ಕೃಷ್ಣ ಅರ್ಪಣ ಮಸ್ತೋ ಅಂತ ಕೊಟ್ಬಿಡ್ತೀವಿ.
ಸಂಗ್ರಹ ಮಾಡಿ ಎಲ್ಲಿಂದ ಎಲ್ಲಿಗೆ ತರಬೇಕು. ಜೀವರಾಶಿಗಳ ಉತ್ಪತ್ತಿಯನ್ನು ಹೇಳಿಲ್ಲ ಅಂದ್ರೆ ಮತ್ತೆ ಆಗದ್ರೆ ಕೊಡ್ತಾವ ಜೀವರಾಶಿಗಳು. ಎಲ್ಲವೂ ಯಮಲೋಕದಾಗ ಇರ್ತಾವ ಓಸು ಜೀವರಾಶಿಗಳು. ಆ ಯಮಲೋಕ 4 ಪಟ್ಟಣ 1 ಲಕ್ಷ ಯೋಜನೆ ವಿಸ್ತಾರವಾಗ್ಯದ. ಅದರೊಳಗೆ 4 ಭಾಗಲ: ದಕ್ಷಿಣ, ಪೂರ್ವ, ಪಶ್ಚಿಮ, ಉತ್ತರ. ದಕ್ಷಿಣ ಭಾಗದಲ್ಲಿ ಜೀವರಾಶಿಗಳು ಪ್ರವೇಶ ಮಾಡ್ತಾವೆ. ಒಟ್ಟು 48 ನರಕ. ಅದರಲ್ಲಿ 21 ನರಕಗಳು ಘೋರವಾದ ನರಕಗಳವು. ಇನ್ನು ಹಾದಿ ಒಳಗೆ 16 ಪಟ್ಟಣಗಳವು. ಜೀವ ಹೆಂಗೆ ಹುಟ್ಟುತ್ತಾನ, ಜೀವದ ಉತ್ಕ್ರಮಣ ಹೆಂಗಾಗ್ತದೆ. ಒಬ್ಬ ಜೀವ ಮರಣಕಾಲದಲ್ಲಿ ಎಲ್ಲ ಇಂದ್ರಿಯಗಳು ರುದ್ರದೇವರಲ್ಲಿ ಮನೋಭಿಮಾನಿಯಲ್ಲಿ ಬಂದು ಕೂಡ್ತಾವೆ. ಕಣ್ಣು, ಕಿವಿ, ಕಾಲು ಎಲ್ಲ ಹೋಗ್ಬಿಡ್ತಾವೆ. ಅದಲ್ಲ ಶ್ರೀಪಾದರಾಯರು ಏನು ಹೇಳಿದರು? ಸಕಲೇಂದ್ರಿಯ ಇಂದ್ರಿಯಗಳ ನಿಯಾಮಕರಾದ ದೇವತೆಗಳಿದ್ದಾರಲ್ಲ, ಅವರೆಲ್ಲರೂ ಏನು ಮಾಡ್ತಾರೆ? ರುದ್ರದೇವರ ಸನ್ನಿಧಾನಕ್ಕೆ ಬರ್ತಾರೆ. ತತ್ವೇಶ್ವರು ರುದ್ರದೇವರು ಮನೋಭಿಮಾನಿ. ಆ ಮನೋಭಿಮಾನಿ ರುದ್ರದೇವರು ಇವನ ಆಯುಷ್ಯದ ಗಣನೆಯನ್ನು ಮಾಡ್ತಾ ಮಾಡ್ತಾ ಉದಾನ ವಾಯು ಅಂತ ಒಂದು ವಾಯು ಅದ ಇಲ್ಲಿ. ಈ ವಾಯುವಿನಲ್ಲಿ ಬಂದು ಕೂಡ್ತಾರೆ. ಭಗವಂತ ಅಪ್ಪಣೆ ಕೊಡ್ತಾನೆ, ಮುಗಿತಿ ಒಂದು. ಎಲ್ಲ ತತ್ವೇಶ್ವರಲ್ಲಿ ಬಂದು ಕೂತಿರ್ತಾರೆ. ಕಣ್ಣು ಬಿದ್ದು ಹೋಗಿರ್ತಾವೆ. ಕುರುಡ ನೆಂದು ಮೂಕರೆಂದೆನಿಸುವ ಅರಿತು ಪೆಣನೆಂದು ಪೇಳುವರು ಬುಧ ಜನ. ಕುರುಡ ಮೂಕ ಒಂದೊಂದು ಕರೆದ್ರೆ ಕುರುಡ, ಕಿವುಡ, ಮೂಕ ಅಂತಾರೆ. ಇಡೀ ಪ್ರಾಣದೇವರೇ ತೊಲಗಲ ದೇಹವನ್ನು ಪೆಣವೆಂದು ಪೇಳುವರು ಬುಧ ಜನ. ನೋಡಿ ಶ್ರೀಪಾದರ ಮಾತು ಹೌದಾ? ಮಧ್ವರಾಮ್ ಅಂತೀರಿಲ್ಲೋ, ನೋಡ್ರಿ ಎಷ್ಟು ಮಹತ್ವದ ಮಧ್ವರಾಮ್ ಶ್ರೀಪಾದರ ಮಹಾಪ್ರಭುಗಳು. ಆಯ್ತು, ಅಲ್ಲಿ ಕೂತ್ಕೊಂಡು ಬಿಡ್ತಾರೆ. ಒಂದು ದಿವಸ ಭಗವಂತ ಅಪ್ಪಣೆ ಕೊಡ್ತಾನೆ. ಇವನು ಕಾಲ ನೋಡ್ತಾನೆ, ಟೈಮ್ ನೋಡ್ತಿರ್ತಾನೆ. ವಾಯುದೇವ್ರ ಕೆಲಸ ಅದು. ವಾಯುದೇವ್ರ ಸ್ವಾಮಿ ಮುಗೀತು ಅಂದ್ರೆ ಟಕ್ ಅಂತ ಹೇಳ್ತಾರೆ. ವಾಯುದೇವ್ರಿಗೆ ಆಜ್ಞೆ ಮಾಡ್ತಾನೆ ದೇವರು. ಎಷ್ಟು ಸುಪ್ರೀಂ ಇದ್ದಾರೆ ನಮ್ಮ ವಾಯುದೇವರು. ವಾಯುದೇವರಿಗೆ ಅಪ್ಪಣೆ ಕೊಡ್ತಾರೆ. ಆಯ್ತು, ಆ ವಾಯುದೇವರು ಕೂತಿರ್ತಾವೆ. ಉದಾಹರಣವಾಗಿ ಸುಷುಮ್ನ ಅಂತ ಒಂದು ನಾಡಿ ಇಲ್ಲಿ ಕೂತಿರ್ತದೆ. ಆ ಜೀವನ ಹಿಡ್ಕೊಂಬಂದು ಕೂತಿರ್ತಾರೆ ವಾಯುದೇವರು. ತತ್ವೇಶ್ವರ ಹಿಡಿದಿರ್ತಾರೆ, ರುದ್ರದೇವರು ಹಿಡಿದಿರ್ತಾರೆ. ಎಲ್ಲರೂ ಹಿಡ್ಕೊಂಡು ಬಂದು ಕೂತಿರ್ತಾರೆ. ಟೈಮ್ ಮುಗೀತು ನೋಡಿ, ಬೆಲಿಗೆ ಹಾಕೋರು ಮಾಡ್ತಾರೆ ನೋಡ್ರಿ. ಟೈಮ್ ನೋಡ್ತಾವೆ, ಬೆಲಿಗೆ ಹಾಕೋರು ಹ್ಯಾಂಗಿಂಗ್ ಆಗಿರ್ತಾರೆ ಶಿಕ್ಷಾ. ಅವ್ರು ಟೈಮ್ ನೋಡ್ತಿರ್ತಾರೆ. ಗಿಟ್ ಹಾಕಿರೋ ಕಾಕ್ತಂತೆ ಹೊಡಿತಾರೋ. ಅದರಿಂದ ನಮ್ಮ ವಾಯುದೇವರಿಗೆ ಆಜ್ಞೆ ಮಾಡ್ತಾನೋ ಭಗವಂತ. ಉದಾನ ಅಂತಕ್ಕಂಥ ಒಂದು ವಾಯು ಏನಾಗ್ತದೆ, ಆ ಜೀವನನ್ನ ಉತ್ಕ್ರಮಣ ಮಾಡಿಸ್ಬಿಡ್ತದೆ. ಆ ಜೀವನ ಹಿಡ್ಕೊಂಡು ಹೊರಗೆ ಬಂದ ನೋಡ್ರಿ. ಹೊರಗೆ ಬಂದಾಗ ಏನ್ರಿ ವಿಚಿತ್ರ, ಏನಾಗ್ತದ್ರಿ ಅಂತ ಗರುಡ ಅಲ್ಲಪ್ಪ. ಈಗ ಜೀವ ಹೊರಗೆ ಹೋಗ್ತದಲ್ಲ, ಮತ್ತು ಈ ದೇಹಕ್ಕೆ ಏನಾಗ್ತದೆ ಮಾರಾಯ? ಎಲ್ಲ ತತ್ವೇಶ್ವರ ಬಂದು ಇಲ್ಲಿ ಕೂತ್ಕೊಂಡಾಗ ರುದ್ರದೇವರ ಹತ್ರ ಕೂತಾಗೆ ಕಣ್ಣು ಕಾಣಿಸೋಲ್ಲ, ಕಿವಿ ಕಾಣಿಸೋಂಗಿಲ್ಲ. ಸರ್ವಂ ಏಕೀಭೂತಂ ಜಗತ್ತ. ಇದೆಲ್ಲ ಒಂದೇ ರೀತಿ ಕಾಣಿಸ್ತದೆ, ಏನೇನು ಕಾಣಿಸೋದಿಲ್ಲ. ಮಕ್ಕಳು ಮೊಮ್ಮಕ್ಕಳು ಬಂದು ಅಪ್ಪ ವಯಂ ಮಾ ಜಾನಾತಿ ಅಪ್ಪನಂತ ತಿಳಿತೀಯ ಅಂತಾರೆ. ಎಲ್ಲಿ ಅಪ್ಪ ಅಮ್ಮ? ಕಣ್ಣು ತೆಗಿಲಕ್ಕೆ ಬರೋದಿಲ್ಲ, ಮುಸುರಾಳಕ್ಕೆ ಬರೋದಿಲ್ಲ, ಒದಾಡ್ತಿರ್ತದೆ. ಜೀವ ಉತ್ಕ್ರಮಣ ಆಗುವ ಕಾಲಕ್ಕೆ ಏನಾಗ್ತದ್ರಿ ಅಂತಾರೆ ಗರುಡ ಭಗವಂತನನ್ನ. ಶತವೃಶ್ಚಿಕ ದಂಸಸ್ಯ ನೋಡಿ, 100 ಚೋಳು ಏಕಕಾಲದಲ್ಲಿ ಕಡದರೆ ಯಾವ ರೀತಿ ಮನುಷ್ಯನಿಗೆ ವೇದನೆ, ನೋವು, ಬಾಧೆ ಆಗ್ತದೋ ಹಂಗೆ ಜೀವ ಉತ್ಕ್ರಮಣ ಆಗುವ ಕಾಲಕ್ಕೆ ಆಗ್ತದೆ. ಆಗ ಮಲಮೂತ್ರ ವಿಸರ್ಜನೆ ಮಾಡಿಕೊತಾನ. ದೇಹ ಒದಾಡ್ತದೆ ಪಾಪ. ಸಟ್ಟ ಎಳೆದು ಬಿಡ್ತಾರೆ. ವಾಯುದೇವ್ರು ಬಿಟ್ಟು ಹೋಗಿಬಿಡ್ತಾರೆ. ಕೆಲಸ ಮುಗಿದೋತವ್ರು. ತತ್ವೇಶ್ವರ ಚಲ್ಲಾಪಿಲ್ಲಿಯಾಗಿ ಹೋಗಿಬಿಡ್ತಾವೆ. ಅವ್ರ ಕೆಲಸ ಮುಗೀತು. ಭಗವಂತನ ಆಜ್ಞೆ ಆಗ್ತದ್ರೆ ಮುಗಿತು ಯಾರೂ ಇರೋದಿಲ್ಲ. ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡತಕ್ಕ ಸಕಲ ದೇವತೆಗಳು ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾರೆ. ಹೋಗಿ ಬಿಡ್ತದೆ ಜೀವ, ಮುಗೀತು ಅಂತ ನೋಡ್ತದೆ. ನೋಡೋಳಗೆ ಅವಧೂತರು ನಿಂತಿರ್ತಾರೆ. ಪಾಷಾಣ ಬದ್ಧಿತೋ ಭೂತ್ವ. ಎಷ್ಟು ಇರ್ತದ್ರಿ ಜೀವ ಅಂತ ಸೂಕ್ಷ್ಮ ನೋಡಿ, ಎಂಥ ವಿಚಿತ್ರ. ಇಲ್ಲೊಂದು ದೊಡ್ಡದದ ಈ ಪ್ರಶ್ನೆ ಅಲ್ರಿ. ಜೀವ ಎಷ್ಟು ಇರ್ತದೆ? ನಾವೇನು ಹೇಳೋದು ಬೇಕಾದ್ರೆ ಹರಿಕಥಾಂಸಾರ ಓದ್ದವ್ರಿಗೆ ಹೊರ್ತು ಕುದುರೆಯ ಬಾಲದ ತುದಿಯನ್ನು 1000 ಭಾಗ ಮಾಡಿ ಆ 1000 ಭಾಗದಾಗ ಮತ್ತು 100 ಭಾಗ ಮಾಡಿದರೆ ಎಷ್ಟು ಪರಮಾಣು, ಅಣು, ಲವ, ತ್ರುಟಿ ಎಷ್ಟಾದ್ರೆ ಅಷ್ಟಿರ್ತದೆ ಜೀವ. ಅಂಥ ಜೀವವನ್ನು ನೋಡ್ರಿ ಬಂಧನ ಮಾಡ್ತಾರಂತ. ಯಾರು? ಯಮದೂತರು ಬಂಧನ ಮಾಡಿ ಹಿಡಿತಾರೆ. ಹಿಡಿದು ಏನು ಮಾಡ್ತಾರೆ? 48 ನಿಮಿಷದೊಳಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದು ಮುಹೂರ್ತ.
2 ಘಳಿಗೆ ಅಂದರೆ ಒಂದು ಮುಹೂರ್ತ, 1 ಘಳಿಗೆ ಅಂದರೆ 24 ನಿಮಿಷ, 48 ನಿಮಿಷ, ಅವತ್ತು ಹರ್ರಂತ ಹೋಗ್ಬಿಡ್ತದೆ 4. ಎಷ್ಟಿದ್ರಿ ದೂರ? 1,00,000 ಯೋಜನ. ಅಷ್ಟಲ್ಲ 1 ಲಕ್ಷ. 1 ಯೋಜನೆ ಅಂದರೆ 12 ಮೈಲು. 12 ಲಕ್ಷ ಮೈಲದ ಯಮಲೋಕ. ಯಾವುದಾದ್ರೂ ವಿಮಾನ ಬಿಡಿಸ್ತೀರೇನು? ಹೋಗಿ ಬರೋಣ ಒಂದ್ಸತ್ತು ನೋಡಿ. ಯಾವುದಾದ್ರು ಫ್ಲೈಟು, ವಿಮಾನ, ಈಗ ಶ್ರದ್ದಿಲ್ಲ. ದೇವತೆಗಳೇ ಕರ್ಕೊಂಡು ಹೋಗ್ಬೇಕು, ದೇವತೆಗಳೇ ಕರ್ಕೊಂಡು ಹೋಗ್ಬೇಕು. ಎಂಥ ದೇವತಾ ವ್ಯಾಪಾರ. ಆಯ್ತು, ಕರ್ಕೊಂಡು ಹೋಗ್ತಾರೆ. 48 ನಿಮಿಷದಲ್ಲಿ ಹೋಗ್ತದೆ. 2 ಸೆಕೆಂಡ್ ನಿಂದಿಸ್ತಾರೆ ಯಮದೇವರು ಮುಂದೆ. ಆ ಯಮದೇವರ ರೂಪ ಜೀವ ಅಂತದೆ ಬಾಯಿ ತೆಗಿತದೆ. ಅಬ್ಬಬ್ಬಬ್ಬಬ್ಬ, ಏನೋ ಒಂದು ಡೊಳ್ಳು ಹಟ್ಟಿ, ಅಬ್ಬಬ್ಬಬ್ಬ, ಧವನಂತಾದೊಂದು ಗುಡ್ಡಿದ್ದಾಗ ಹಟ್ಟಿ, ಕಣ್ಣು, ಗುಹ, ಕಿವಿಗಳು, ಬಿಲ, ಬಾಯಿ, ಯಾವುದೋ ಒಂದು ಊರಿದ್ದಾಗಿರ್ತದೆ. ಆತನ ಕಿರೀಟ ಏನು, ಆಕಾರ ಏನು, ಆತನ ಪಾಶ ಏನು ನೋಡ್ರಿ. ಹಳೆ ಸಿನಿಮಾಗಳು ನೋಡಿದ್ರೆ ಗೊತ್ತಾಗ. ಈಗಿನ ಸಿನಿಮಾದಾಗ ಇರೋದಿಲ್ಲ. ಈಗಿನ ಸಿನಿಮಾದಾಗೆಲ್ಲ ನರಕಕ್ಕೆ ಹೋಗೋವಿರ್ತಾವೆ. ಈಗಿನ ಸಿನಿಮಾಗಳು ನರಕಕ್ಕೆ ಹೋಗೋ, ಆಗಿನ ಸಿನಿಮಾಗಳು ನರಕ ನೋಡಿ ಹೆದರವು. ಇಷ್ಟೇ ವ್ಯತ್ಯಾಸ. ಎಂಥ ವಿಚಿತ್ರ, ಅದ್ಭುತವಾಗಿರ್ತಕ್ಕಂಥ ಕ್ರಿಯಾ, ಎಂಥ ಶಕ್ತಿ, ಎಂಥ ಅಪಾರವಾದ ಶಕ್ತಿ. 1 ನಿಮಿಷದೊಳಗೆ ಏನ್ರಿ ವಿಚಾರ. ಯಮದೇವರ ದರ್ಶನ ಮಾಡಿಸ್ತಾರೆ ಜೀವನಿಗೆ. ನೋಡಿ, ತ್ರಸ್ತನಾಗಿ ಧ್ಯಾಪ್ ಅಂತ ಬೀಳ್ತದೆ ಜೀವ. ಬಿದ್ದಗಳೇ ಬಿಟ್ಟು ಬಿಡ್ತಾರೆ ಕೈ. ಯಾರು ತಂಟಕ್ಕೆ ಬರೋದಿಲ್ಲ. ಅಲ್ಲಿ ಎಚ್ಚರ ಆಗ್ತದೆ, ನೋಡ್ತದೆ, ಅಲ್ಲಿ ಯಾರು ಇರೋದಿಲ್ಲ. ನಾನು ಉಳ್ಕಂಡೆ ಅಂತ ಬರ್ರಂತ ಮತ್ತೆ ತನ್ನ ವಾಸನಾಮಯ ರೂಪೇಣ ಪುನರಾಗತ್ಯ ಗ್ರಹಾರೇವ. ನೋಡ್ರಿ ವಾಸನ ಹೆಂಗದ ಹಾಳಾಗಿ ಹೋಗ. ನನ್ನ ಮನಿ, ನನ್ನ ಮಠ, ನನ್ನವರು, ನಂದು ಅಂತ ಯಮಲೋಕದಿಂದ ಆ ಕಡೆ ನೋಡೋದಿಲ್ಲ, ಈ ಕಡೆ ನೋಡೋದಿಲ್ಲ. ನೋಡಿ, ಎಲ್ಲೆಲ್ಲ ಬಿಟ್ಬಿಟ್ರೆ ನಾವು ಮನೆಗೆ ಹೆಂಗ ಸಂಜೆಗೆ ಮನೆಗೆ ಬರ್ತೀವಿ ಇಲ್ಲ. ಕತ್ಲಿರ್ಲಿ, ನಾಯಿರ್ಲಿ, ಒದರ್ತಿರ್ಲಿ, ಹಜ ಅಂತ ಓಡಿದ್ದಾರೆ ಮನೆ ಕಡೆ. ಓಡ್ತೀವೋ ಇಲ್ಲ. ಹಂಗ ಜೀವ ಬಂದು ಆ ದೇಹದ ಮೇಲೆ ಕೂಡ್ತದೆ. ಅಷ್ಟೊಳಗೆ ಭಗವಂತ ಧನುರ್ವಾಯು ಅಂತ ಒಂದು ಭಗವಂತನ ಒಂದು ರೂಪ. ನೋಡ್ರಿ, ದೇವ್ರು ಎಂಥ ಕೆಲಸ ಮಾಡ್ತಾರೆ. ಅದನ್ನೇನು ಮಾಡ್ತಾನೆ? ತತ್ವೇಶ್ವರ ಹೊರಗೆ ಬಂದ ತಕ್ಷಣ ಬಾಗಿಲ ಮುಚ್ಚಿಬಿಡ್ತಾನೆ. ಪ್ರಯತ್ನ ಮಾಡ್ತದೆ. ಕಣ್ಣಾಗ ಹೋಗ್ತದೆ, ಮುಗ್ದಾಗ ಹೋಗ್ತದೆ, ಬಾಯಾಗ ಹೋಗ್ತದೆ, ಕಿವ್ಯಾಗ ಹೋಗ್ತದೆ. ಎಲ್ಲರ ಸಂಧಿ ಸಿಕ್ಕಲು ಸಾಕು ಹೋಗ್ತದೆ. ಎಲ್ಲೇ ಬಂದಾಗ್ಬಿಡ್ತದೆ. ಓ ಅಂತ ಅತಗತ ಎದಿ ಮೇಲೆ ಕೂಡ್ತದೆ. ಆಗ ಜೀವರಾಶಿಗಳು ಅಪ್ಪ ಹೋದ, ಅಮ್ಮ ಹೋದ್ಲು, ಅಣ್ಣ ಹೋದ ಅಂತೇಳಿ ಓ ಅಂತ ಅಳ್ತಿರ್ತಾರೆ. ಅವ್ರು ನೋಡಿ ತಾನೂ ಅಳ್ತದೆ. ಹೊತ್ತು ಯಾವಾಗ ಸಂಸ್ಕಾರ ಕ್ರಿಯಾದಿಗಳು ಪ್ರಾರಂಭವಾಗ್ತಾವ ಆಗ ಶಾಂತ ಆಗ್ತದೆ. ಆಗ ಭಗವಂತ ಅದಕ್ಕೆ ಸಮಾಧಾನ ಕೊಡ್ತಾನ. ಆಗ ಎಚ್ಚರಿಕೆ ಕೊಡ್ತಾನಂತದು, ಮತ್ತೆ ಕೊಡ್ತಾನ ನಮಗೆ. ಎಷ್ಟು ಕಾಲ ಕೊಡ್ಬೇಕ್ರಿ? ಎಷ್ಟಿದ್ರೂ ಉದ್ಧಾರ ಇಲ್ಲ ಅಂದ್ರೆ ನಮ್ಮಂಥ ಜೀವ, ಪಾಪಿ ಜೀವ ಹಾಳಾಗಿ ಹೋಗ. ಆ ಕಾಲದಲ್ಲಿ ಎಚ್ಚರಿಕೆ ಕೊಡ್ತಾನ. ಇದು ನನ್ನ ದೇಹ ಅಲ್ಲ ಅಂತದಂತ ನೋಡ್ರಿ. ಆ ಜೀವ ನಂದೇ ಅಂತ ಬರ್ತದೆ ವಾಸನಾದಿಂದ. ಆಮೇಲೆ ನಂದಲ್ಲ. ಚಿತ್ರಕೇತರಾಜನ ಕತೆ ಕೇಳ್ತೀವಿ. ಆ ಶಿಶು ಸತ್ತಾಗ ನಾರದರು ಬಂದು ಹೇಳ್ತಾರೆ. ಆಗ ಜೀವನ ಕೇಳಂತ ತಡಿ ಅಂತಾರೆ. ಜೀವನ ಕರೆಸ್ತಾರೆ. ಅವನಂತಾನೆ, ಈ ದೇಹಕ್ಕೂ ನನಗೇನು ಸಂಬಂಧ? ಬಿದ್ದು ಹೋಗ್ಯದ, ನನಗೇನು ಸಂಬಂಧ? ಹೋಗ್ತೀನಿ ನಾನಂತ. ನೋಡಿ ಏನು ಮಾಡ್ತೀರಿ? ಇದು ಹುಚ್ಚ ರಾಜ. ಆಮೇಲೆ ಹೋಗಿ ಸಂಸ್ಕಾರ ಮಾಡ್ಕೊಂಡು ಬರ್ತೀವಿ. ಅಂದರೆ ಏನು? ಆ ವಾಸನ ತಪ್ಪಿಸ್ತಾನ ದೇವರು. ಯಾವುದು ನಿಂದಲ್ಲಪ್ಪ. ಅದು ಹೋದಾಗ ಅವನು ತಪ್ಪಿಸೋದಕ್ಕಿಂತ ನಾವು ಮೊದಲು ತಪ್ಪಿಕೊಂಬಿಟ್ರೆ ಎಷ್ಟು ಆನಂದ ಇರ್ತೀವ್ರಪ್ಪ. ಆಗ ಜೀವನಿಗೆ ಸಂಸ್ಕಾರಗಳಾಗ್ತವೆ. ಮತ್ತೊಂದು ಪ್ರಶ್ನೆ ಅಲ್ರಿ, ನೀವೇನೋ ಪುರಾಣ ಹೇಳಿಬಿಟ್ಟು ಹೊಡಿತೀರಿ ಆಗ ಹೊಡಿತೀರಿ ಪುರಾಣ. ಜೀವಂತೂ ಹಿಂಗೆ ಹೋಗ್ತದೆ ಯಮಲೋಕ ಅಲ್ರಿ. ಇವು ಪಶು ಪಕ್ಷಿಗಳು ಸಾಯ್ತಾವಲ್ಲ, ಎಲ್ಲ ಪ್ರಶ್ನೆ ಮಾಡಿಕೊಂಡಾರ. ಹುಡುಗಾಟಿಗೆಲ್ಲಿದು ಅದ್ಭುತ ಪುರಾಣ ಇದು. ಟೀಕೆಗಳು, ಟಿಪ್ಪಣಿಗಳವ. ಎಲ್ಲ ಯಾದವಾರ್ಯರು, ಮಹಾಪ್ರಭುಗಳು, ಯಾದವಾರ್ಯರ ಟಿಪ್ಪಣಿ ಬೇಕಾದಷ್ಟು ಇವಕ್ಕೆಲ್ಲ. ಅಂಥ ಯಾವ ಪ್ರಶ್ನೆ ನೋಡ್ರಿ, ಎಂತಹ ವಿಲಕ್ಷಣವಾದದ್ದು. ಈಗ ಒಂದು ನಾಯಿ ಸಾಯ್ತದೆ, ಇಲ್ಲೊಂದು ಹುಳ ಬರ್ತಾವೆ, ಪಟ್ಟಂತ ಬಡ್ಕತ್ತೀವಿ ನಾವು, ಸತ್ತದು. ಮತ್ತು ಅದು ಹಂಗೆ ಹೋಗ್ತೇನ್ರಿ ಅದು ಅಂತ ಕೇಳಬೇಕು. ನಾರದ ಕೇಳ್ಯಾನ. ಪಾಪ ನಾವೇನು ಕೇಳೋದೇನದು? ನಾರದ ಕೇಳ್ಯಾನ, ಗರುಡ ಕೇಳ್ಯಾನ, ಎಲ್ಲ ಉದ್ಧವ ಕೇಳ್ಯಾನ, ಎಲ್ಲರೂ ಕೇಳ್ಯಾರ. ಅದಕ್ಕೆ ಭಗವಂತಂದ ಹಂಗಿಲ್ಲ ಅಂದ. ಈ ಪಶು ಪಕ್ಷಿಗಳು, ತಿರ್ಯಜ್ಞೋನಿಗಳು ಸಾಯ್ತಾವಲ್ಲ, ಆ ಜೀವರಾಶಿಗಳು ಇನ್ನೊಂದು ಜೀವರಾಶಿ ಒಳಗೆ ಹೋಗೋ ತನಕ ಇಲ್ಲೇ ಅಡ್ಡಾಡ್ತಿರ್ತಾವಂತ.
ತಿರಿಯಂತಿ ತಿರ ಸಂಚರಶ್ಚೈವ ಪುನರ್ಯೋನೇ ಗತೆ ಸದಾ. ಈಗ ಯಾವುದೋ ಒಂದು ಹುಳ ಸತ್ತು, ಒಂದು ನಾಯೋ ಬೆಕ್ಕೋ ಸತ್ತು, ಆ ಜೀವ ಇಲ್ಲೇ ಇರ್ತದೆ ನೋಡಿ. ಆ ಬೆಕ್ಕು ಏನಾಗ್ತದೆ, ಅದು ಬೆಕ್ಕು ಮುಂದೆ ನಾಯಿ ಆಗಿಬೇಕಾಗಿತ್ತು ಅಂದರೆ ಆ ನಾಯಿ ಸ್ತ್ರೀ ಗರ್ಭದಲ್ಲಿ ಪ್ರವೇಶ ಮಾಡ್ತದೆ, ಹೋಗ್ತದೆ, ಅಲ್ಲಿ ನಾಯಿಯಾಗಿ ಹೊರಗೆ ಬರ್ತದೆ. ಎಂಥ ಜನ್ಮರಪ್ಪ. ನಾಯಿ ಸಾಯ್ತದೆ, ಆನೆ ಆಗ್ಬೇಕಂತಂದ್ರೆ ಆನೆ ಹತ್ರ ಹೋಗ್ತದೆ, ಆನೆ ಗರ್ಭ ಪ್ರವೇಶ ಮಾಡಿ ಆನೆಯಾಗಿ ಹೊರಗೆ ಬರ್ತದೆ. ಏನು ವಿಚಿತ್ರ ಇದು. ಮತ್ತು ಯಮಲೋಕಕ್ಕೆ ಹೋಗೋದಿಲ್ಲ ಏನ್ರಿ, ಅಲ್ಲಿಗೆ ಹೋಗೋದಿಲ್ಲ, ಡೈರೆಕ್ಟ್ ಹೋಗೋದಿಲ್ಲ ಅವು. ಮತ್ತು ಯಾವಾಗ ಹೋಗ್ತಾವ್ರಿ ಅಂದಾತ ಗರುಡ. ಅಲ್ರಿ ಹೋಗೋದು ಹಂಗೆ ನಾವು ಜೀವರಾಶಿ ಅವು ಗತಿ ಏನು ಆಗ್ತದೆ. ಇಷ್ಟು ಕಾಲ ಅಂತ ನಿರ್ದೇಶ ಮಾಡಿ ಭಗವಂತ ಕಳಿಸಿರ್ತಾನೆ. ಅವಕ್ಕೆ ಡೈರೆಕ್ಟ್ ಅವ್ನು ನಮ್ಮ ವಿಚಾರ ಹೋಗಿ ಏನ್ರಿ ಆ ತಗಣಿ ಕೊಲ್ಲಿವಿ, ಅದಕ್ಕೆ ಕ್ಷಯಾದಾನ ಕೊಡ್ಬೇಕೇನ್ರಿ, ಚಪ್ಪಲಿ ದಾನ ಕೊಡ್ಬೇಕೇನ್ರಿ, ಬೆಕ್ಕು ಕೊಡ್ಬೇಕು, ಸತ್ತು ಹೋಗ್ಬಿಟ್ಟಿದ್ರಿ, ಅದಕ್ಕೇನು ಕೊಡ್ಬೇಕು, ಏನು ಕೊಡಬೇಡ್ರಿ, ಹೊರಗೆ ಹೋಗಿರಿ ಅಷ್ಟೇ ಹಾಳಾಗಿ. ಪಾಪ ಯೋನಿ ಏನೋ ಸತ್ತು ಹೋಗಿರ್ತದೆ, ಹೊರಗೆ ಹೋಗಿ ಏನೇನು ಕೃಷ್ಣಾರ್ಪಣ ಅನ್ನು ಏನೋ ಅಲ್ಲಿ ಬ್ರಾಹ್ಮಣಕ್ಕೆ ಒಂದು 10 ರೂಪಾಯಿ ದಕ್ಷಿಣ ಕೊಡು, ಪಾಪ ಏನೋ ಹಾಲು ತೊಗೊಂಡು ಮನೆಗೆ ಹೋಗ್ತಾನೆ ಅಷ್ಟೇ. ಅದೆಲ್ಲ ಬಿಟ್ಟು ಅದೇನು ದೊಡ್ಡ ದಾನ ಕೊಡ್ಲಿಕ್ಕೆ ಹೋಗೋಣ, ಹುಚ್ಚು ಚಾಕರ್ ಮಾಡೋ ಮಂದಿ. ಅಪ್ಪ ಅಮ್ಮಗೆ ಮಾಡ್ಲಾರ್ದ ನಾಯಿ ಬೆಕ್ಕಿಗೆ ಮಾಡ್ಕೊತ ಕೂತ್ರೆ ನಿನಗೆ ಮುಂದಿನ ಜನ ಮದುವೆ ಹಣೆ ಬಾರ. ಹೌದಲ್ಲ, ಯಾವುದಕ್ಕೆ ಏನು ಮಾಡಬೇಕು ಶಾಸ್ತ್ರ ಹೇಳೋದು ಅದನ್ನು ಮಾಡ್ಬೇಕಷ್ಟೇ, ಹೌದಾ, ಅಷ್ಟು ಮಾಡಬೇಕು. ಹಂಗೆ ಜೀವರಾಶಿಗಳು ಹಿಂಗೆಲ್ಲ ಅಡ್ಡಾಡಿ ಅಲ್ಲೇ ಪ್ರವೇಶ ಮಾಡ್ತಾವೆ, ಅಲ್ಲಿ ಒಳಗೆ ಹೋಗ್ಬಿಡ್ತಾವೆ. ಅಂದರೆ ಮತ್ತೆ ಹುಟ್ಟುತ್ತಾವೆ, ಮತ್ತೆ ಬೆಳಿತಾವೆ, ಮತ್ತೆ ಹಂಗೆ ಆಗ್ತವೆ. ಆದರೆ ಇದು ಮನುಷ್ಯನಿಗೆ ಮಾತ್ರ ವ್ಯವಸ್ಥಿತ, ಇದನ್ನು ತಿಳ್ಕೊಳ್ಳಿ. ವ್ಯವಸ್ಥಿತ ಇರೋದು ಅದಕ್ಕೆ ಮನುಷ್ಯನಿಗೆ. ಆಗ ಬರ್ತಾರೆ, ಮನೆಯೊಳಗೆ ಮಲಗಿಸ್ತಾರೆ, ಪಾಪ ಶವ ಸತ್ತು ಹೋಗಿರ್ತದೆ. ಸತ್ತ ತಕ್ಷಣದಲ್ಲೇ ಪೂರ್ವಾತ್ ಬಹಿರ್ಭಾಗಸ್ತು ಅಂತ ಪದ್ಮಪುರಾಣದಲ್ಲಿ ಒಂದು ವಾಕ್ಯ. ಯಾರೇ ಮನೆಗೆ ಯಾರೇ ಸಾಯಲಿ, ಸಾವಂತೂ ನಿಶ್ಚಿತ. ಶಾಸ್ತ್ರಕಾರ ಹೇಳೇ ಬಿಟ್ಟಾರ, ನೋಡಪ್ಪ ಇಲ್ಲಿ ಮನೆಯೊಳಗೆ ಮಲಗಿಸೋದು ದಕ್ಷಿಣ ಪಕ್ಷಣ ಅಂತ ತಲೆ ಕೆಡಿಸಬೇಡ್ರಿ ಅಂದರು. ನಮ್ಮವ್ರು ಪೂರ್ವಕ್ಕೆ ಮಾರಿ ಕೃಷ್ಣಾರ್ಪಣ ಅಂತಾರೆ, ಅದ್ರಂಗೆ ಇದು ಬ್ರಾಹ್ಮರಿಗೆ ಪೃಷ್ಠ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಅದು ಊಟ ಯಾವಾಗ ಮಾಡಬೇಕು. ಅಭಿಮುಖತೋ ಬ್ರಾಹ್ಮಣಶ್ಚೈವ ಸರ್ವಂ ಸಮರ್ಪಯೇ ಸುಧಿ ಅಂತ ಪ್ರಮಾಣ ಅಂತ ತೋರಿಸ್ತೀನಿ ನಾನು ಧರ್ಮಶಾಸ್ತ್ರ. ಬ್ರಾಹ್ಮಣರು ಎಲ್ಲಿ ಊಟಕ್ಕೆ ಕೂತಾರೋ, ಮುಖ ಮಾಡಿ ಕೂತಾರೋ ಅವರು ಅಭಿಮುಖವಾಗಿ ಕೃಷ್ಣಾರ್ಪಣನ ಬೈಕೆ ಹೊರತು, ಪಾಪ ಬ್ರಾಹ್ಮಣರೆಲ್ಲರೂ ಪೂರ್ವಕ್ಕೆ ಮಾರಿಯಾಗಿ ಊಟ ಕೂಡಿಸಿರ್ತೀವಿ, ಪೂರ್ವಕ್ಕೆ ಮಾರಿಯಾಗಿ ಬ್ರಾಹ್ಮಣನ ಕಡೆ ಪೃಷ್ಠ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಯಾರಿಗೆ ಕೃಷ್ಣಾರ್ಪಣೆ ಅಂತಪ್ಪ ಒಂದು ಮೊನ್ನೆ ಒಂದು ಹಂಗೆ ಪ್ರಕರಣ ಆಯ್ತು. ನಾನು ಊಟಕ್ಕೆ ಕೂತೀನಿ, ಕೃಷ್ಣಾರ್ಪಣ ಅಂದ, ನಾನು ಊಟ ಮಾಡೋದಲ್ಲ ಅಂದೆ. ಅಲ್ಲೋ ನೀನು ಯಾರಿಗೆ ಕೃಷ್ಣಾರ್ಪಣ, ನನ್ನ ಕಡೆ ತಿರುಗನ್ನು ಊಟ ಮಾಡ್ತೀನಿ ನಾನು, ನೀನು ಆ ಕಡೆ ಮಾರಿ ಆದ್ರೆ ನನಗೆ ನಿನಗೂ ಏನು ಸಂಬಂಧ ಅಂದೆ. ಆಮೇಲೆ ತಪ್ಪಾಗ್ತದೆ ಅಂತ ಮಾಡೋದು. ಹೆಂಗದು ಧರ್ಮಶಾಸ್ತ್ರ. ಬ್ರಾಹ್ಮಣರ ಮುಂದೆ ನಿಂತಾಗ ದಕ್ಷಿಣ ಪೂರ್ವ ಇಲ್ಲ. ಬ್ರಾಹ್ಮಣರ ಮುಖ ನೋಡ್ತಾ ಅಂದರೆ ಏನು, ಒಬ್ಬೊಬ್ಬ ಬ್ರಾಹ್ಮಣರಲ್ಲಿ ಅಶ್ವಮೇಧ ಯಾಗದ ಪುಣ್ಯ ಬರ್ತದ. ಅದರ ಕಡೆ ಮುಖ ಮಾಡಿ ಇರಬೇಕು, ಪೂರ್ವ ಮಾಡಿ ಎಲ್ಲರೂ ಬ್ರಾಹ್ಮಣ ಪುಟ್ಟ ಮಾಡಿ ನಿಂತ್ಕೊಂಡು ಅಲ್ಲೇ ಮುಂದೆ ಹೊರ ಹೋಗ್ಬಿಟ್ಟು ಅದು ಈಗ ಯಾರು ಊಟ ಮಾಡುವ ಯಾರು ಕೇಳೋರೆ. ಎಷ್ಟು ವಿರುದ್ಧ ಸಂಪ್ರದಾಯಗಳು ನಮ್ಮಲ್ಲಿ. ಶಯಾನದಲ್ಲಿ ಕೂಡ ಹಾಗೆ ಇದೆ. ದ್ವಾರ ಪಾದ ಸನ್ನಿಹಿತ, ಆ ದ್ವಾರಕ್ಕೆ ಪಾದ ಇರಬೇಕಂದ್ರೆ ಎಲ್ಲೇ ಸಾಯಿತು ಯಾವುದೇ ದಿಕ್ಕಿರಲಿ, ಪಾದಕ್ಕೆ ಕಾಲಿರಬೇಕು, ತಲೆ ಯಾವುದೇ ದಿಕ್ಕಿರಲಿ ಸಂಬಂಧ ಇಲ್ಲ. ಬಂದವರು ಶವ ನೋಡ್ಲಿಕ್ಕೆ ಬರ್ತಾರಲ್ಲ, ಹೋಗಿರ್ತಾರೆ ಯಾರೋ ಒಬ್ಬ ಮಹಾನ್ ವ್ಯಕ್ತಿ, ಅವರು ಬಾಗಿಲಿ ನಿಂತ್ಕೊಂಡು ನೋಡಿ ಅಶ್ರುತರ್ಪಣ ಕೊಟ್ಟು ಹೋಗ್ಬೇಕು. ಅದೆಲ್ಲ ಬಿಟ್ಟು ಇಲ್ರಿ ನಮಗೆ ದಕ್ಷಿಣಕ್ಕೆ ಮಲಗಿಸಂತ ಹೇಳ್ಯಾರಂದು ಯಾವುದೋ ಮೂಲೆಯಾಗಿ ದಕ್ಷಿಣಕ್ಕೆ ಮಲಗಿಸಿ, ಅಲ್ರಿ ನಿಮ್ಮ ಅಪ್ಪ ಅವ್ರು ಹೋಗ್ಯಾರಂತಾರೆ, ಎಲ್ಲಿದ್ದಾರಂತ ಆ ಮನೆಯೆಲ್ಲ ಹುಡುಕಿ ಅಡ್ಡಾಡ್ಲಿಕ್ಕೆ ಹತ್ತಿ ಬಿಟ್ಟ ಅಂದ್ರೆ ಇದು ಸತ್ತವ್ರು ಯಾರು, ಮಲಗಿದವ್ರು ಯಾರು, ಇದ್ದವ್ರು ಯಾರು ಪತ ಹತ್ತಲಿಲ್ಲ ಅಂದ್ರೆ ಮುಂದೆ ಗತಿ. ಶವದ ಮನೆಯಲ್ಲಿ ಪ್ರವೇಶ ಮಾಡಬಾರ್ದು. ಯಾರು ಗರ್ಭಗುಡಿ ಹೊರಗೆ ನಿಂತು ನಮಸ್ಕಾರ ಮಾಡ್ತಾರೋ ಪುಣ್ಯ ಹೆಚ್ಚು. ನೋಡ್ರಿ, ಗರ್ಭಗುಡಿ ಅದ, ಅರ್ಚಕರಿಗೆ ಮಾತ್ರ ಒಳಗಧಿಕಾರ. ನಾನು ಹೋಗಿ ನಮಸ್ಕಾರ ಮಾಡಿದ್ರೆ ನನ್ನ ಪುಣ್ಯ ಹ್ರಾಸ. ಗರ್ಭಗುಡಿಯ ಹೊರಗೆ ಮಾಡಬೇಕು. ದೇವರ ದರ್ಶನ ಪಡೆದ್ರೆ ಪುಣ್ಯ. ಶವ ದರ್ಶನವೂ ಅಷ್ಟೇ, ಶವ ದ್ವಾರದಲ್ಲಿ ನಿಂತ್ಕೊಂಡೇ ದರ್ಶನ ಪಡಿಬೇಕು. ಒಳಗೆ ಹುಡುಕಾಡಿ ಎಲ್ಲಿ ಮಲಗಿಸಿರಿ, ಹಿಂಗೆ ಮಲಗಿಸಿರಿ, ಅದು ಈ ಕಡೆ ಮಲಗಿಸ್ಬೇಕಾಯ್ತು ಅಂದು ಆತಗ ಮೊದ್ಲಾಗ ಸತ್ತದ್ದ ರಗಡಾಗಿರ್ತದೆ, ಈತ ಆ ಕಡೆ ಜೇಕ್ ಮಲ್ಸಂದು ಜಲ್ದಿ ಒಯ್ದು ಬಿಡ್ರಿ ಹಾಳಾಗೋಗಿ ಯಾವ ಮಲಸೋದಂತ ಹೋಗ್ತಾರೆ. ನೋಡಿ, ಇಂಥವೆಲ್ಲ ಅಪಸುಪತ್ ಮಾಡಬಾರ್ದು. ಅದಕ್ಕೆ ದ್ವಾರಕ್ಕೆ ಕಾಲು ಮಾಡಿ ಎಕಡೆ ದಿಕ್ಕಿರಲಿ
ಆ ದಿಕ್ಕಿನ. ಮತ್ತು ದಕ್ಷಿಣ ದಿಕ್ಕು ಅಂತಾರಲ್ರಿ, ಮತ್ತು ಇದೊಂದು ಸುಲಭ ನಮ್ಮಲ್ಲಿ ಗ್ರಹಣ ಶುರುವಾಗಿ ಅಲ್ರಿ. ಗ್ರಹಣ ಎಷ್ಟಕ್ಕೆ ಹಿಡಿತೀರ ಅಂದರೆ ಸದ್ಯ ಹಿಡಿದಪ್ಪ ಅಂದೆ. ಹಾಂ ಮನೆ ದಿಮ್ಮನುಷ್ಯ ಹಿಡಿತಾಳೆ, ಒಳಗೆ ಕೂಡಿಸ್ಬಿಡು, ಕಂಬಳಿ ಹಚ್ಚಿಬಿಡು ಅಂತ. ಇನ್ನೇನು ಹೇಳಿ ಅದು ಈ ಸಂಬಂಧ ಇಲ್ಲ. ಗ್ರಹಣಕ್ಕೂ ಕಂಬಳಿಗೂ ಸಂಬಂಧ ಇಲ್ಲ, ಸಾಕಿಲ್ಲ. ಅಂದರೆ ಯಾವ ರೀತಿ ಅಪಭ್ರಂಶಗಳವ ಅಂತ. ಅದಕ್ಕೆ ಆ ದ್ವಾರದ ಮಧ್ಯೆ ಎಲ್ಲಿ ಮತ್ತೆ ದಕ್ಷಿಣಕ್ಕೆ ಮಲಗಿಸ್ಬೇಕ್ರಿ? ಶವ ಸಂಸ್ಕಾರ ಎಲ್ಲೇ ಸ್ಮಶಾನದಲ್ಲಿ ದಕ್ಷಿಣಕ್ಕೆ ಮಲಗಿಸ್, ಮತ್ತೆ ಎದ್ದೊತ್ತು ಮಲಗಿಸ್ಬಾರ್ದು. ಹಾಗೆ ಹೋಗ್ತೀವಿ. ದಕ್ಷಿಣಕ್ಕೆ ತಲೆ ಆಗಲಿಲ್ಲ ಅಂದರೆ ಅದು ಪ್ರೇತ ಭಕ್ಷಣಾನಿ ಸರ್ವಶ. ಅಲ್ಲಿ ಪ್ರೇತಗಳು ಬಂದು ತಿಂದು ಹೋಗ್ತಾವ ಆ ಶವವನ್ನ, ಆ ಮಾಂಸವನ್ನ ಅಲ್ಲಿ ಪ್ರೇತಗಳು ಭಕ್ಷಣೆ ಮಾಡಿರ್ತಾವ. ನೀವೇನಾದ್ರೂ ದಕ್ಷಿಣಕ್ಕೆ ಮಲಗಿಸಲಿಲ್ಲ ಅಂದ್ರೆ ಪ್ರೇತಗಳು ಬಂದು ತಿಂದು ಹೋಗ್ಬಿಡ್ತಾವ. ಉತ್ತರಕ್ಕೋ ಪೂರ್ವಕ್ಕೋ ಹೆಂಗ್ ಬೇಕಂಗೆ ಮಲಗಿಸ್ಬಾರ್ದು. ಅಲ್ಲಿ ಮಲಗಿಸಿದ್ರೆ ಯಮಾಧಿಪತಿ ಇದ್ದಾನಲ್ಲ ಅದನ್ನ ಸ್ವೀಕಾರ ಮಾಡಿ ಆ ಗ್ರಹಣವನ್ನ ಮಾಡ್ತಾನೆ ಸ್ಮಶಾನಾಧಿಪತಿ. ಅದನ್ನ ಸ್ವೀಕಾರ ಮಾಡಿ ಆ ಗ್ರಹಣವನ್ನ ಮಾಡ್ತಾನೆ ಸ್ಮಶಾನಾಧಿಪತಿ. ಯಮದೇವರು ರುದ್ರದೇವರ ಸನ್ನಿಧಾನ ಇರ್ತದೆ ಅಲ್ಲಿ. ಉಳಿದ ಕಡೆ ಮಾಡಿದ್ರೆ ಪ್ರೇತಗಳು ತಿಂದು ಹೋಗ್ಬಿಡ್ತಾವೆ. ಅಲ್ಲಿ ಮಾತ್ರ ನೇಮ ಹೇಳ್ಯಾರ. ಉಳಿದ ಕಡೆ ಎಲ್ಲ ಒಂದೇ ನೇಮಲ್ಲ. ಒಂದು ಕಡೆ ದಕ್ಷಿಣವೇ, ಎಲ್ಲರೂ ದಕ್ಷಿಣವೇ. ಹೌದಾ? ಶಾಸ್ತ್ರ ಎಷ್ಟೆಷ್ಟು ಚಂದ ಹೇಳ್ತದೆ. ಊಟ ಕೂಡ್ಬೇಕಾದ್ರೆ ಒಂದೊಂದು ಕಡೆ ಒಂದೊಂದು ಫಲ ಅದ. ಪೂರ್ವ ಕೂತ್ರು ಒಂದು ಫಲ ಅದ, ಉತ್ತರ ಕೂತ್ರು ಒಂದು ಫಲ ಅದ. ಹಿಂಗೆ ಎಲ್ಲಿ ಬೇಕಾದ್ರೆ ಕೂಡ್ಬೋದು. ಏನು ಫಲ ಇಲ್ಲ ಅಂತಿಲ್ಲ, ಫಲಗಳು ಇದ್ದೇ ಅವ. ಅದೇ ದೊಡ್ಡ ಹೈಲೈಟ್ ಮಾಡಿ ಎಕಡೆ ಕೂಡ್ಬೇಕಂದು ತಟಕ್ಕೆ ಮನೆ ಇರ್ತದೆ, ಪೂರಿ ದಿಕ್ಕಿಗೆ ಇರೋದಿಲ್ಲ. ಈ ಕಡೆ ಕೂಡಿಸ್ಬೇಡ್ರಿ ಎಂಬುದು. ಮತ್ತೆ ಎಲ್ಲಿ ಕೂಡ ಇಲ್ಲಪ್ಪ ಗಂಗಾಳದ ಕೊಟ್ಬಿಡು ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಬಫೆ ಗಂಗಾಳ ಅದಲ್ಲ, ತಿನ್ನೇನು ಮಾಡೋದು ನೋಡಿ. ಎಷ್ಟು ಅಪಭ್ರಂಶವ ನಮ್ಮಲ್ಲಿ. ಧರ್ಮ ತಿದ್ದೋರಿಲ್ಲಾರ್ದಂಗೆ ಆಗಿಬಿಟ್ಟದೆ. ಇದು ಭಾಳ ಮಹತ್ವ. ಹೌದಾ? ಅಂದ ಮೇಲೆ ಹಂಗೆ ಆ ಜೀವ ಉತ್ಕ್ರಮಣವನ್ನು ಮಾಡ್ತದೆ. ಅಲ್ಲಿಂದ ಅವನೇನು ಮಾಡಬೇಕು? ಅಗ್ನಿಯನ್ನು ಮನೆಯ ಎಡಭಾಗದಲ್ಲಿ ಸ್ಥಾಪನೆ ಮಾಡಬೇಕು, ಬಲಭಾಗದಲ್ಲಿ ಮಾಡಬಾರ್ದು. ಎಡಭಾಗದಲ್ಲಿ, ಮನೆಯ ಎಡಭಾಗದಲ್ಲಿ ಕೂತು ಕ್ಷೌರಾದಿಗಳನ್ನು ಮಾಡಿಸ್ಬೇಕು, ಮುಂಡನಾದಿಗಳನ್ನು ಮಾಡಿಸ್ಕೋಬೇಕಂತ. ಯಾಕೆ ಮಾಡಿಸ್ಕೋಬೇಕ್ರಿ ಅಂದರೆ ಯಾವನು ಕರ್ಮ ಮಾಡ್ತಾನೋ, ಕರ್ಮ ಮಾಡ್ತಿರ್ತಾನಲ್ಲ, ಆ ಕರ್ಮ ಮಾಡೋವನ ಕೇಶದಿಂದ ಏನಾದರೂ ಕೂದಲ ಮುಂಭಾಗದಿಂದ 1 ಇಂಚು ಪುರುಷರಿಗೆ ಕೇಶ ಬೆಳೆದರೆ ಕೇಶಾನ್ ಆಶ್ರಿತ್ಯ ತಿಷ್ಟಂತಿ ತಸ್ಮಾತ್ ಕೇಶಾನ್ ವಪಾಮ್ಯಹಂ. ಮೇರು ಮಂದರ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ. ನೋಡ್ರಿ, ಮೇರು ಮಂದರ ತುಲ್ಯಾನಿ, ಮೇರು ಪರ್ವತ ಮಂದರ ಪರ್ವತದ ಸಮಾನವಾದ ಪಾಪಗಳು ಪುರುಷನ 1 ಇಂಚು ಕೂದಲ ಬೆಳೆದರೆ ಎಲ್ಲ ಪಾಪಗಳು ಪುರುಷನಲ್ಲಿ ಆಶ್ರಯ ಮಾಡ್ತಾವೆ, ಆಶ್ರಯ ಮಾಡಿರ್ತಾವೆ. ಅದಕ್ಕೆ ಪಾಪಗಳಿಂದ ಅಶ್ರು ತರ್ಪಣ ಕೊಟ್ಟಂಗೆ ಆಗ್ತದೆ. ಮುಂಡನ ಮಾಡಿಸಿಕೊಂಡು ತರ್ಪಣಾದಿಗಳನ್ನು ಕೊಡಬೇಕು. ಶಿಖಾ ಮಾತ್ರ ಇರಬೇಕು. ಗರುಡ ತಮ್ಮ ತಾಯಿಗೆ ವೈನತೆಗೆ ಅಮೃತ ಕರೋ ಕಾಲಕ್ಕೆ ಬ್ರಾಹ್ಮಣನ ತಲೆ ಮೇಲೆ ಕೊಟ್ಟ, ಅಪ್ಪ ಸ್ವಲ್ಪ ಇಟ್ಟುಗಳು, ನೀನು ಗಟ್ಟಿ ತಲೆ ಅದ, ಸಂಧ್ಯಾವನ ಮಾಡ್ತಿದ್ದಿ ಅಂತಿಟ್ಟ. ಅದು ಅಳ್ಳಾಡಿಸಿದ ಬ್ರಾಹ್ಮಣ, ಏನೋ ಅದು ಅಮೃತ ಕೆಳಗೆ ಬಿತ್ತು. ಈ ಶಿಖಾ ಭಾಗಕ್ಕೆ ಅಮೃತ ಬಂದಿದ್ದಕ್ಕೆ ಈ ಶಿಖಾದಿಂದ ನೀವೇನಾದರೂ ತರ್ಪಣ ಕೊಟ್ಟರೆ ಅಮೃತದಿಂದ ತರ್ಪಣ ಕೊಟ್ಟಂಗೆ ಪಿತೃಗಳಿಗೆ. ನೋಡ್ರಿ, ಇಲ್ಲಿ ಏನಾದರೂ ಬಿದ್ದರೆ ರಕ್ತ ಮಲ ಮೂತ್ರದಿಂದ ತರ್ಪಣ ಕೊಟ್ಟಂಗೆ. ಶಿಖೋದಕಂ ಭೂಪತಿತಂ ಪಿಬಂತಿ ಪಿತರೋಖಿಲಾಹ ತಸ್ಮಾತ್ ಪಿತೃಣಾಂ ದತ್ತಮಕ್ಷಯಂ. ಈ ಶಿಖೋದಕದಿಂದ ತರ್ಪಣ ಕೊಟ್ಟರೆ ಪಿತೃಗಳು ಆನಂದ, ಅಮೃತ ಕೊಡದಂತೆ ಆನಂದ ಹೊಂದುತ್ತಾರೆ. ಅದಕ್ಕೆ ಇದನ್ನು ಮುಂಡನ ಮಾಡಿಸಿಕೊಂಡು ಕರ್ಮಾದಿಗಳನ್ನು ಮಾಡಬೇಕು. ಆಮೇಲೆ ಉತ್ತಮವಾಗಿರ್ತಕ್ಕ ಡಂಬಿಗೆ ಶಾಪ, ಆ ಡಂಬಿನಿಂದಲೇ ಎಲ್ಲ. ನೋಡ್ರಿ, ವೇಣುಗೆ ಎಂಥ ಶಾಪ, ದೊಡ್ಡ ಕತ್ತಿ ಅದ ಗಾಡಿಗೆ. ನೋಡ್ರಿ, ಲಗ್ನಕ್ಕೂ ಅದನ್ನೇ ಬಳಸ್ತಾರೆ, ಶವ ಸಂಸ್ಕಾರಕ್ಕೂ ಅದೇ, ಅಂದ್ರ ಹಾಕ್ಲಕ್ಕೂ ಅದೇ. ನೋಡ್ರಿ ಎಷ್ಟು ಉತ್ತಮವಾಗಿರ್ತಕ್ಕಂಥ ಕೃಷ್ಣನ ಜಾಡನ್ನ ಆ ಡಂಬು ಹೇಳಿಲ್ಲ ಅಂತ ಋತುಶಿಲೆಯಲ್ಲಿ ಭಾಳ ಚಂದ ವರ್ಣನೆ ಮಾಡ್ತಾರೆ. ಅದು ಹೇಳಲಾರ್ದಕ್ಕೆ ಗೋಪಿಕಾಸ್ತ್ರೀಯರು ಶಾಪ ಕೊಟ್ಟರು. ನೀವು ಕೇವಲ ಶವ ಸಂಸ್ಕಾರಕ್ಕಾಗಿ ಉಪಯೋಗ ಆಗಲಿಲ್ಲ ಡಂಬಿಗೆ. ಅದಕ್ಕೆ ಅವು ಮತ್ತೆ ಕಾಲು ಹಿಡ್ಕೊಂಡು, ಇಲ್ಲಮ್ಮ ಅದಕ್ಕೊಂದಕ್ಕೆಲ್ಲ ಎಲ್ಲದಕ್ಕಾಗಲಿ ಅಂತ. ಅದಕ್ಕೆ ಎಲ್ಲದಕ್ಕೂ ತಗೋತಾರಿಲ್ಲ. ನಮ್ಮನೆ ನಾಳೆ ಲಗ್ನದರಿ ತಂದು ಹಾಕಿದ್ನ ಅವ್ರು ಮೇದಾಡ ಡಮ್ ಅಂತ ಡಮ್ ತಂದು ಹೋಗ್ಬಿಡ್ತಾರೆ ನನಗೆ. ಯಾಕಂದ್ರೆ ಅಂದ್ರೆ ಹಾಕ್ಲಕ್ಕ ಇಲ್ರಿ, ನಮ್ಮ ಮನೆ ಒಬ್ರು ಹೋಗ್ಯಾರ ಡಮ್ ಅಂತ ತಂದು ಹಾಕಿದ್ರೆ ಬಂಬು. ಲಗ್ನದಂದ್ರು ತರ್ತಾರ, ಶವ ಸಂಸ್ಕಾರ ಅಂದ್ರೂ ತರ್ತಾರೆ. ಹೌದಾ? ಎರಡಕ್ಕೂ ಮಾನ್ಯತೆಯನ್ನು ಕೊಡ್ತಿರ್ತಕ್ಕಂಥದ್ದು.
ಅದರಲ್ಲಿ ವೇಣು ಅಂತ ಹೆಸರು. ಅಂತಹದಲ್ಲಿ ಮಾಡಿಕೊಂಡು ಆಮೇಲೆ ತ್ರಿಕೋಣ ರೂಪವಾಗಿದ್ದ ಅಗ್ನಿಯನ್ನು ಸ್ಥಾಪನೆ ಮಾಡಿಕೊಂಡು ಶವದಲ್ಲಿ ಹೋಗಬೇಕು. ಅಲ್ಲಿ ರುದ್ರದೇವರ ಸನ್ನಿಧಾನ ಇರ್ತದೆ. ಅಂತಲ್ಲಿ ದಕ್ಷಿಣ ಕಟ್ಟಲೆ ಮಾಡಿ ಅದರ ಚಂದನ ಕರ್ಪೂರಾದಿಗಳಿಂದ ದಹನ ಮಾಡಿದಾಗ ಅಲ್ಲಿ ನಾನಾಮತಿ ಅಂತ ಒಂದು ಸೂಕ್ತ, ಆ ಸೂಕ್ತವನ್ನು ಹೇಳಿದಾಗ ಜೀವ ಆನಂದ ಪಡ್ತದಂತೆ. ಅದು ಕೊಟ್ಟ ಆನಂದವನ್ನು ಹೊಂದುತ್ತದೆ. ಒಂದು ಉತ್ತಮವಾಗಿರ್ತಕ್ಕಂಥ ಗತಿಯನ್ನ ಪ್ರಯತ್ನ ಪಡ್ತದೆ. ಶವ ಸಂಸ್ಕಾರ ಆದ್ಮೇಲೆ ಬಂದು ಹಿರಿಯ ಮಗನ ಭುಜದ ಮೇಲೆ ಕೂತ್ಕೊಂಡ್ಬಿಡ್ತದೆ. ಅಲ್ಲಿ ತನಕ ಅಂತರದಾಗ ಅಡ್ಡಾಡ್ತಿರ್ತದೆ ಜೀವ. ಯಾವನು ಸಂಸ್ಕಾರ ಮಾಡಿದ ಮೇಲೆ ಹಿರಿಯ ಮಗ ಅಂತ ಇರ್ತಾನ, ಅಪ್ಪ ನೀನೇ ಮಾಡ್ಬೇಕು ಅಂದ್ರು ಅಂದ್ರೆ ಆತನ ಭುಜದ ಮೇಲೆ ಬಂದು ಕೂತ್ಕೊಂಡ್ಬಿಡ್ತದೆ. ಎಷ್ಟು ದಿವಸ ಇರ್ತದ್ರಿ? 11 ದಿವಸದ ತನಕ ಇರ್ತದೆ. 12ನೇ ದಿವಸಕ್ಕೆ ಹೊರಗೆ 10 ದಿವಸದ ತನಕ ಆ ಮನುಷ್ಯ, ಕರ್ಮ ಮಾಡುವ ಮನುಷ್ಯ ಎಲ್ಲಿ ಹೋಗಬಾರ್ದು. ಏನು ಮಾಡ್ಬೇಕ್ರಿ ಅಂದ್ರೆ ತನ್ನ ತಂದೆ ತಾಯಿಗಳಿಗೆ, ಬಂಧುಗಳಿಗೆ ಉತ್ತಮ ಗತಿಯನ್ನು ಕೊಡುವ ವಿಚಾರದಲ್ಲಿ ಭಗವತ ಕಥಾ ಕೇಳಬೇಕು. ಇದೇ ಕಥೆ ಕೇಳಬೇಕು. ಜೀವ ಇದ್ದಾಗ ಕೇಳಬೇಕು, ಆಗೋದಿಲ್ಲ. ಬೈದು ಬಿಡ್ತಾರೆ ಮನೆಗೆ, ಗಡ್ಪಡ ಅಷ್ಟೇನೆ ಹೊತ್ತು ಶಾಡೇನೆ. ಹೌದೌದು. ಅದಕ್ಕೆ ಸುಮ್ಮನೆ ಇಂಥಲ್ಲಿ ನಡೆದಾಗ ಬಂದು ಕೇಳ್ಕೊಂಡು ಪಾರಾಗ್ಬೇಕು ಅಷ್ಟೇ. ಸತ್ತಾಗಿ ಬಿಡುಗಡಿಲ್ಲ, ಅದಕ್ಕೆ ಇನ್ನೊಂದು ಕೆಲಸ ಇರೋದಿಲ್ಲ. ಜೀವ ಕೇಳ್ತದೆ. ಈ ಜ್ಯೇಷ್ಠಶ್ಚ ಪುತ್ರ ಸ್ಕಂದೇ ನೀತ್ವ ಅಲ್ಲಿ ಕೂತ್ಕೊಂಡು ಕೇಳ್ತಿರ್ತದೆ. ಮಲಗೋ ಕಾಲಕ್ಕೆ ದೀಪದಲ್ಲಿ ಹೋಗಿ ಕೂಡ್ತದೆ. ಇವನು ಮಲಗಿದಾಗ ದೀಪದಲ್ಲಿ ಕೂಡುತ್ತದೆ. ಊಟದಲ್ಲಿ ಊಟ ಮಾಡ್ತಿರ್ತಾನೆ ಪಿತೃ. ಅಲ್ಲಿ ಊಟ ಮಾಡೋ ಕಾಲಕ್ಕೆ ಅನ್ನ ಇಡಬೇಕು. ಅವನು ಒಂದು ದೊನ್ನೆಯಲ್ಲಿ ಅನ್ನ ಇಡಬೇಕು. ಅವನು ಊಟ ಆಗೋ ತನಕ ಅನ್ನ ತಿಂತಿರ್ತದೆ. ಮತ್ತು ಊಟ ಆದಗಳೇ ಜೀವ ಬಂದು ಮತ್ತೆ ಅಲ್ಲಿ ಕೂಡ್ತದೆ. ಎಂತಹ ವಿಚಿತ್ರದ, ಹೌದಾ? ಇದು ಪುರಾಣದಲ್ಲಿ ಹೇಳುವ ಅವಕಾಶವೂ ಇರೋದಿಲ್ಲ ನಮ್ಗೆ. ಆಚಾರ ಮನ್ಯಾಗ ಗಡ್ಪ ಹೇಳಿಸ್ಬೇಕು ಅಂತಾರೆ. ಯಾಕ್ರಪ್ಪ ಇಲ್ರಿ ಭಗವಾನ್ ಮನೆಯಾಗ ಹೇಳಿಸ್ಯಾರ, ಅದಕ್ಕೆ ಆಯ್ತು ಶುರು ಆಗ್ತದೆ ಪುರಾಣ. ಆಯ್ತು, ಎಲ್ಲವೂ ಎದ್ದು ಹೋಗ್ಬಿಡ್ತಾವೆ. ಆಯ್ತು, ಎಲ್ಲವೂ ಎದ್ದು ಹೋದ್ರೆ ಯಾರು ಬಂದು ಹೇಳಿ ಪುರಾಣ? ಅವ್ರು ಬರ್ಲಕ್ಕ ಇಲ್ಲಪ್ಪ ಮುಗೀತು ನಾಳೆ ಬರ್ತೀನಿ ಅಂತ ಹೇಳಿ ಬಂದ್ಬಿಡ್ತು. ಅವಕ್ಕೂ ಉದ್ಧಾರ ಇಲ್ಲ, ಜೀವಿಗೂ ಉದ್ಧಾರ ಇಲ್ಲ. ಎಂಥ ಸ್ಥಿತಿ ಇದು! ಯಾರು ಕೇಳಬೇಕು? ಮೃತನಾದ ಜೀವಿ ಕೇಳಬೇಕು. ಅವನಿಗೆ ಇಂದ್ರಿಯಗಳು ಕೊಟ್ಟಿರ್ತಾನೆ ನಮ್ಮ ದೇವರು, ಯಾತನಾ ದೇಹ. ಅಲ್ಲಿ ಜೀವಿಗಳಿಗೆ ಇಂದ್ರಿ ಕೊಡ್ತಾನ, ಕಿವಿ ಕೊಡ್ತಾನ, ಕಣ್ಣು ಕೊಡ್ತಾನ, ಕಿವಿ ಎಲ್ಲ ಕೊಟ್ಟಿರ್ತಾನೆ. ಈಗಾರ ಉದ್ಧಾರ ಆಗಲಿ ಹಾಳಾಗಲಿ ಈ ಜೀವ ಅಂತ ಉದ್ಧಾರ ಮಾಡ್ತೀನಿ ಇದಕ್ಕಂತ. ನೋಡಿ ಎಂಥ ಕೃಪಾ, ಎಂಥ ಕೃಪಾಶಾಲಿ ನಮ್ಮ ಶ್ರೀಮನ್ ನಾರಾಯಣ. ಹೌದಾ? ಇಂಥ ಮಹಾನುಭಾವ ಆಗೂ ಕೊಟ್ಟಿರ್ತಾನೆ ಆ ಜೀವನಿಗೆ. ಕೇಳು ಕೇಳು ಅಂತ. ಈ ಮಗ ಎದ್ದು ಅದ್ರ ಒಳಬೇಕ ಏನು ಮಾಡ್ಬೇಕು? ಅದಕ್ಕೆ ಮಗನ ಖುಷಿಯಾಗಿ ಹೇಳ್ತೀವಿ, ಕಂಡೀಷನ್ ಮಾಡ್ತೀವಿ. ಯಾರೇ ಎದ್ದೋಗಲ್ಲ ಪಾತಮ್ಮ, ನೀರು ಕೂತ್ರೆ ಹೇಳ್ತೀವಿ, ಇಲ್ಲಾಂದ್ರೆ ಹೇಳೋದು ಅಂತಲೇ ಹೇಳ್ತೀವಿ. ನಾವು ಪ್ರತಿ ಕೂತ್ಕೊಂಡು ಹೇಳ್ತೀವಿ, ಕಂಡೀಷನ್ ಮಾಡ್ತೀವಿ. ಅವ್ರ ಮಾವನ ಮನೆಗೆ ಕೇಳಿದ, ಕೂತ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳೋದು ಅಂತ ಹೇಳ್ತೀವಿ. ಕೇಳಿದ್ರು ಪ್ರತಿ ಪಲ್ಲೆ. ಅವ್ರು ಎದ್ದೋದ್ರೆ ಪುರಾಣ ಮುಗಿತು, ಅಂತ್ಯನ ಬಸ್ ಹತ್ತಿದೆ ಅಂತ ಹೇಳಿದೆ. ಯಾಕಂದ್ರೆ ಜೀವನ ಉದ್ಧಾರದ ಪ್ರಸಂಗದಲ್ಲಿ ಅಷ್ಟೇ, ಜೀವನದ ಉದ್ಧಾರದ ಪ್ರಸಂಗ ಅಷ್ಟೇ. ಯಾಕಂದ್ರೆ ಜೀವ ಅದಕ್ಕೊಂದು ಅವಕಾಶ ಅದ. ನಮ್ಮ ದೇವ್ರ ಎಷ್ಟು ಅವಕಾಶ ರೀ? 6 ತಿಂಗಳ ಮೊದಲು 7 ದಿವಸ 48 ದಿವಸ ಸತ್ತಾಗ, ಸತ್ತ ಮೇಲೆ ಏನ್ ಮಾಡ್ತೀರಿ? ಇರೋ ಕಾಲಕ್ಕೆ ಸಪಿಂಡೀಕರಣ ಆದ ಮೇಲೆ ಹಾದಿಯೊಳಗೆ ಏನ್ ಎಷ್ಟು ಕೊಡ್ಬೇಕಪ್ಪ ಇಲ್ಲಿ ಅವಕಾಶ? ಇಷ್ಟು ಕೊಟ್ಟರು ಉಪಯೋಗ ಇಲ್ಲ. ಅಂದ್ರೆ ಇನ್ನಂತ ಮೂರ್ಖರ ನಮ್ಮಂತ ಮೂರ್ಖ ಜೀವರಾಶಿಗಳು ಗೊತ್ತಾಗಲ್ಲ. ಇಷ್ಟು ಭಗವಂತ ಅವಕಾಶ ಕೊಡ್ತಾನೆ. ಏನಂತ ನಮ್ಮ ಸ್ವಾಮಿ ನಾರಾಯಣ ಅಂತಂದ್ರು, ನಿಮ್ಮನ್ನು ಉದ್ಧಾರ ಮಾಡಿಬಿಡ್ತೀನಿ ಅಂತಾನೆ. ನನ್ನ ಕಥೆ ಕೇಳ್ರಿ, ನಿಮ್ಮ ಕಥೆ ಕೇಳ್ತೀನಿ ಅಂತ. ಎಂತಹ ಭಗವಂತ! ಈ ರೀತಿ ಭಗವಂತ ಅಲ್ಲಿ ಕೂಡಿಸಿ ಆಮೇಲೆ ಪುರಾಣಗಳು. ಅದಕ್ಕೆ ಮೊದಲೇ ದಿವಸದಿಂದ ಕರ್ಮಗಳು ಶುರು ಆಗ್ತಾವಪ್ಪ. ಏನಿದೆ ಔರ್ಧ್ವದೇಕ ಕ್ರಿಯಾ ಅಂದರೆ ಮೇಲೆ ಹೋಗುವ ಕೆಲಸ. ಅಪರ ಕರ್ಮ ಅಂತ ಹೆಸರಿರುತ್ತೆ. ಅಪರ ಅಂದ್ರೆ ಏನ್ರಿ? ಪರ ಅಂದರೆ ಶ್ರೇಷ್ಠವಾದ್ದು, ಮೋಕ್ಷ. ಅಪರ ಇಲ್ಲೇ ಇರೋದು ಅಂದ್ರೆ ಪ್ರಕೃತಿಯ ಸಂಬಂಧವನ್ನು ಕಳ್ಕೊಂಬೋದು. ಏನ್ರಿ ಪ್ರಕೃತಿ ಸಂಬಂಧ ಕಳ್ಕೊಂಬೋದು? ಅವಾವ ಅಲ್ರಿ, ಇಲ್ಲಿ ಊಟ ಮಾಡಿ, ಬಟ್ಟೆ ತೊಗೊಂಡು, ಬೆಳಕದ, ಗಿಡ ಅದ, ಮನೆ ಕಟ್ಕೊಂಡೀವಿ, ಎಲ್ಲ ನಂದಂದೀವಿ. ಈ ಪ್ರಕೃತಿಯ ಬಂಧದಿಂದ ಮೋಚನೆಯನ್ನು ಹೊಂದುವುದೇ ಅಪರ ಕರ್ಮ. ಮಗದು. ಇಲ್ಲಿ ನೀ ಪುಣ್ಯ ಮಾಡಿದ್ದರೆ ಯಮಲೋಕದಾಗ ಪುಣ್ಯ ಸಿಗ್ತದ. ನಿನ್ನ ಮಕ್ಕಳು ಮಾಡುವ ಪುಣ್ಯ ನಿನಗೆಷ್ಟು ಹೋಗ್ತದ? ಯಮಲೋಕದ ತನಕ ಹೋಗ್ತದ. ಈಗ ಅಪ್ಪ ಅಮ್ಮನ್ನ ರಾಯಚೂರಿಗೆ ಕಳಿಸ್ಬೇಕಾಯ್ತು ಬಸ್ಸಿನಾಗ ಕೂಡಿಸಿ. ಬಸ್ ಚಾರ್ಜ್ ಕೊಟ್ಟಪ್ಪ, ಅಮ್ಮ
ಹೋಗ್ರಿ ಅಂತ ಕಳಿಸ್ಬಿಡ್ತೀವಿ. ನಿಮ್ಮ ಅಪ್ಪ ಅಮ್ಮ ರಾಯಚೂರಿಗೆ ಹೋಗಿ ಇಳಿದು ಬಿಡ್ತಾರೆ. ಇಳಿದ ಮೇಲೆ ಅಪ್ಪ ಮಗ ಬರ್ತಾನ ಅಲ್ಲಿ ಬರೋದಿಲ್ಲ. ಅಲ್ಲಿ ಇವ್ರೇನು ಮಾಡಬೇಕು, ತಮ್ಮ ಜೋಬ್ನಾಗಿನ ರೊಕ್ಕ ತೊಗೊಂಡು ಆಟೋಕ್ಕೆ ಹೋಗಿ ತಮ್ಮ ಮನೆಗೆ ಹೋಗಿ ಅಲ್ಲಿ ಬಿಟ್ಟು ಶಿರಾನೋ ಏನು ತಿನ್ಬೇಕು ಇಲ್ಲ ಇರಬೇಕು ಅಷ್ಟೇ. ಮಗನ ಕೆಲಸ ಏನು, ಬಸ್ಸಿನ್ಯಾಗ ಕೂಡಿಸಿ ಅಪ್ಪನ್ನ ರಾಯಚೂರಿಗೆ ಕಳಿಸೋದು. ಒಳ್ಳೆ ಲಕ್ಸುರಿ ಬಸ್ ಮಾಡಿ ಕಳಿಸ್ತಾರೆ, ಆನಂದವಾಗಿ ಹೋಗ್ತದೆ. ಮಗ ಮಾಡುವ ಕೆಲಸ ಅಷ್ಟೇ, ನಮ್ಮ ಅಪ್ಪ ಯಮಲೋಕ ಸುಖವಾಗಿ ಮುಟ್ಲಿ ಅಷ್ಟೇ ಅಷ್ಟೇ. ಪದದಾನ, ಛತ್ರಿದಾನ, ಅನ್ನದಾನ, ಬೆಳ್ಳಿ ಬಂಗಾರ ದಾನ, ನಮ್ಮಪ್ಪಗೆ ಯಾರು ಹೊಡಿಬಾರ್ದು, ನಮ್ಮಪ್ಪಗೆ ಯಾರು ಬಡಿಬಾರ್ದು, ನಮ್ಮಪ್ಪ ಏನೂ ಆಗಬಾರ್ದು ಅಂತ ಕೊಡುವ ದಾನ ಇದು. ಯಾಕಂದ್ರೆ ನಮ್ಮಪ್ಪ ಇಷ್ಟೆಲ್ಲ ಭೋಗ್ಸ್ಯಾನಿಲ್ಲ, ಬಟ್ಟೆ ಉಟ್ಕೊಂಡಾನ, ಊಟ ಮಾಡ್ಯಾನ, ಬಂಗಾರ ಹಾಕ್ಯಂಡಾನ, ಮನೆ ತೊಗೊಂಡಾನ. ಇದೆಲ್ಲ ಋಣವನ್ನು ತೀರಿಸ್ತಕ್ಕಂಥದ್ದು ಏನದಲ್ಲ, ಇದೇ ಅಪರಕರ್ಮ. ಅಪರಕರ್ಮದಲ್ಲಿ ಬರ್ತದೆ. ಅಂಧತ್ವ ನಿವಾರಣಾರ್ಥೆ ದೀಪೋಪತಿಷ್ಠತು ಬಂತು. ವೀರ್ಯ ನಿಷ್ಪರಣಾರ್ಥೆ ತಾಂಬೂಲ ಮುಪತಿಷ್ಠತು ಬಂತು. ಹೆಂಗದೆ ಶಬ್ದ ಎಂತೆಂಥ ವಿಚಿತ್ರ. ಅಲ್ಲಿ ಒಂದೋ ಕಡಿಮೆ ಮಾಡಬಾರ್ದು. ನೀವೇನಾದರೂ ದೀಪ ಇಡಲಿಲ್ಲ ಆ ಜೀವನಿಗೆ, ಅವನು ಜನ್ಮಾಂತರದಲ್ಲಿ ಕುರುಡಾಗಿ ಹುಟ್ಟುತ್ತಾನೆ. ಏನು ಹಣ್ಣೆ ಗಿಡಿಸೋದು. ಏನ್ರಿ ಆಚಾರ ಭಯಂಕರ ದಕ್ಷಿಣ ಕೇಳ್ತಾರ, ಹಾಳಾಗಿ ಹೋಗು, ನಿಮ್ಮಪ್ಪ ದರಿದ್ರಾಗಿ ಹುಟ್ಟುತ್ತಾನೆ ಅಷ್ಟೇ. ನೀನು 1 ರೂಪಾಯಿ ಆದರೂ ಹುಡುಕ, ಆಚಾರ ಬಾಯಲ್ಲಿ 100 ರೂಪಾಯಿ ಬಂತು, ಗಪ್ಪು ಚುಪ್ಪಿಡು ಅಷ್ಟೇ, ಎರಡನೇ ಮಾತಾಡ್ಬೇಡ. ಎಂಥ ಭಾಗ್ಯ, ಅವ್ರ ಬಾಯಲ್ಲಿ 100 ರೂಪಾಯಿ ಬಂದಂದ್ರೆ ನಿಮ್ಮಪ್ಪ ಪುಣ್ಯ. ಸ್ವರ್ಗಲೋಕಲ್ಲ, ಪುನರ್ಜನ್ಮದಲ್ಲಿ ನೀನು ಆತನ ಮಗನಾಗಿ ಟಾಟಾ ಬಿರ್ಲಾಗಿ ಹುಡ್ತೀವೋ ಹುಚ್ಚ ಅಂತ. ಬಾಯಿಲೆ ಬಂದದಂದ್ರೆ ನಿನ್ನ ಭಾಗ್ಯ ಅಂತ ಇಟ್ಟುವ. ಏನ್ರಿ ಭಗವಂತ ಕೇಳಕ್ಕೆ ಕೇಳ್ತಾರ, ಹುಚ್ಚ ನಿನ್ನ ಉದ್ಧಾರಕ್ಕೆ ಕೇಳ್ತಾರೋ, ಆ ದಕ್ಷಿಣಕ್ಕೆ ಕೇಳೋದು ನಿನ್ನ ಪಾಪ ಹೋಗ್ಲಿಕ್ಕೆ ಕೇಳ್ತಾರ. ಅವ್ರು ಕಟ್ಟಿಕೊಂಡು ಹೋಗ್ತಾರ ಪಾಪನ, ನಿನ್ನ ಪಾಪ ಕಳೆಯಲಿಕ್ಕೆ ಹೋಗ್ತಾರ. ಹುಚ್ಚ ಕೊಡು, ದಕ್ಷಿಣ ಕೊಡಲಿಲ್ಲ ಅಂದ್ರೆ ದರಿದ್ರನಾಗಿ ಹುಟ್ಟುತ್ತಾನೆ. ದೀಪ ಇಡಲಿಲ್ಲ 10 ತಾಸಾಗಿ, ನೈವೇದ್ಯ ಮಾಡಲಿಲ್ಲ ರೋಗಿಷ್ಠಾಗಿ ಹುಟ್ಟುತ್ತಾನೆ. ಎಲ್ಲ ಇಡಬೇಕಲ್ಲಿ ಪಿಂಡದ ಮುಂದೆ. ಅಲ್ಲಿ ಕಲ್ಲಲ್ಲಿ ಪ್ರವೇಶ ಆಗ್ತದೆ, ಕಲ್ಲಿನಲ್ಲಿ ಪ್ರವೇಶ. ಅಶ್ಮ ಎದಿ ಮೇಲೆ ಇಟ್ಟು ಬಡಿತಾರೆ ಅಲ್ಲಿ ಕಲ್ಲಿನಲ್ಲಿ ಪ್ರವೇಶ ಆಗ್ತದೆ ಜೀವ. ಕಲ್ಲಿನಾಗ ಕೂತಿರ್ತದೆ, ಕರ್ಮ ಆದರೆ ಮತ್ತೆ ಭುಜಕ್ಕೆ ಬರ್ತದೆ. ಇಷ್ಟೆಲ್ಲ ಜೀವರಾಶಿಗಳ ಪ್ರಕ್ರಿಯೆಯಪ್ಪ. ಇಷ್ಟೆಲ್ಲ ಮುಗಿಸ್ಕೊಂಡು ಏಕೋದಾಹ ಅಂತ, ಇದು ಒಂದು ದಿವಸಕ್ಕಾಗ ಪುರಾಣ ಅಲ್ಲ. ಇದು ಸುಮ್ಮನೆ ಹೇಳಿನಿ, ಈ ಪರಿವೀಡಿ ಇನ್ನೂ ಒಳಗೆ ಹೋಗಿಲ್ಲ ನಾನು, ಸುಮ್ಮನೆ ಮ್ಯಾಲಿಂದ ಹೇಳಿನಿ. ಅಂದಮೇಲೆ ಇಂಥ ಯಾವ ಪ್ರಕರಣವನ್ನು ಹೊಂದಿರತಕ್ಕ ಜೀವ ಅಲ್ಲಿಂದ ಪ್ರಯಾಣ ಮಾಡ್ತದೆ ಯಾವಾಗ? 11 ದಿವಸ ವೃಷೋತ್ಸರ್ಗ ಅಂತ ಆಗ್ತದೆ ನೋಡ್ರಿ. ಗೋದಾನ ಕೊಡಬೇಕು, 3-4 ಗೋದಾನಗಳು ಇದ್ದಾಗ ಒಂದು ಕೊಡಬೇಕು. ವೈತರಣಿ ಗೋದಾನ, ಪಿಂಡ ಪ್ರದಾನ ಕಾಲದಲ್ಲಿ ಗೋದಾನ, ಆಮೇಲೆ ವರ್ಷಕ್ಕೊಂದು ಗೋದಾನ, 4 ಗೋದಾನ. ಶಕ್ಕಿಲ್ಲ ಅದ್ರ ಕಡೆ ಗೋವಿನ ಆ ಕಾಲಕ್ಕೆ ನಿಮ್ಮ ಅಪ್ಪನ ಸಾಧ ದಿವಸ ಆಕಳಿಗೆ ಒಯ್ದು ಪಿಂಡ ಕೊಟ್ಟು ಬರೀ ಅಷ್ಟೇ ಗೋದಾನದ ಪಿಂಡ ಬಂತು. ಇಷ್ಟಾರ ಮಾಡ್ರಿ, ಗೋವನ್ನು ನಂಬ್ರಿ ಸಾಕು. ಇಷ್ಟೆಲ್ಲ ಮಾಡಿ ಆಮೇಲೆ ವೃಷೋತ್ಸರ್ಗ ಅಂತದೆ, ಅದನ್ನು ಮಾಡಬೇಕು. ಹೋರಿ ಬಿಡ್ಬೇಕಂತದ್ದು, ಅದೆಲ್ಲಿ ಬಿಡ್ಲಿಕ್ಕಾಗ್ತದೆ. 12ನೇ ದಿವಸ ಸಪಿಂಡೀಕರಣ ಅಂತ ಮಾಡ್ತೀವಿ. ಪಿಂಡ ಅಂದರೆ ದೇಹ, ಪಿಂಡದಲ್ಲಿ ದೇಹವನ್ನು ದೇಹದಲ್ಲಿ ಸೇರಿಸೋದು. ಬಂಗಾರದ ಶಲಾಕ, ಬಂಗಾರದ ಕಡ್ಡಿಯನ್ನು ಅನುಸಂಧಾನ ಮಾಡಿ ಬಡವರಿದ್ದರೆ ದರ್ಬಿ ಆ ಬಂಗಾರ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಪಿತೃಗಳು ಸ್ವರ್ಗಲೋಕದಾಗಿರ್ತಾರೆ. ಅದಕ್ಕೆ ಬಂಗಾರ. ಮಾಂಗಲ್ಯಕ್ಕೆ ಯಾಕೆ ಬಂಗಾರ ಉಪಯೋಗ? ನನ್ನ ಗಂಡ ಕಟ್ಟಿದಂಥ ಬಂಗಾರ ಎಲ್ಲಿ ತನಕ ಇರ್ತದೋ ಅಲ್ಲಿವರೆಗೂ ನನಗೆ ಸುಮಂಗಲ್ಯತ್ವ ಇರಲಿ ಅಂತಲೇ ಅದಕ್ಕೆ ಬಂಗಾರ ತಗೋ. ಅದಕ್ಕೆ ನಾಶ ಇಲ್ಲ ಬಂಗಾರಕ್ಕೆ. ಅದಕ್ಕೆ ಬೆಳ್ಳಿ ಎಲ್ಲ ಕರಿಗೆ ಹೋಗ್ತವೆ, ಬಂಗಾರ ಕರಗೋದಿಲ್ಲ, ಎಲ್ಲ ಕರಿಗೆ ಹೋಗ್ತಾವೆ. ಅದಕ್ಕೆ ತಗೊಂಡು ಅದನ್ನು ಛೇದನ ಮಾಡಿದಾಗ ಏನ್ರಿ ಅದ್ಭುತವಾಗಿರ್ತಕ್ಕ ರೂಪ ಬರ್ತದೆ. ಅದಕ್ಕೆ ಬಂದು ಮ್ಯಾಲೆ ಪ್ರಯಾಣ ಮಾಡಿಬಿಡ್ತದೆ ಜೀವ. ಯಾರು ಬರ್ತಾರೆ? ಮತ್ತೆ ಅವರೇ ಬರ್ತಾರೆ ಯಮದೂತರು. 12ನೇ ದಿವಸಕ್ಕೆ ಬಂದು ಶಾಸ್ತ್ರ ಇರೋದು ನಾಳೆ ವರ್ಷ ಶ್ರಾದ್ದ ಅನ್ನಕ್ಕೆ ಇವತ್ತು ಸಪಿಂಡೀಕರಣ ಮಾಡ್ಬೇಕಂತ ಶಾಸ್ತ್ರದ. ಆದರೆ ಮನುಷ್ಯ ಇರ್ತಾನೋ ಬಿಡ್ತಾನೋ. ಅಪ್ಪ ಅಮ್ಮನ ಶ್ರಾದ್ದ ನಾವು ಇವತ್ತು ಮಾಡಿರ್ತೀವಿ, 6 ತಿಂಗಳಿಗೆ ನಾವು ಗೊಟಕ್ಕಂದ್ಬಿಟ್ರೆ ಪಾಪ ಅವ್ರ ಗತಿ ಏನು? ಅದಕ್ಕೆ ಬೇಡ ಅಂತ ಶಾಸ್ತ್ರಕಾರ ದ್ವಾದಶಾಹೇ ಪ್ರಶಸ್ತಂ, 12ನೇ ದಿವಸಕ್ಕೆ ಮಾಡ್ರಪ್ಪ ಅಂತ ಹೇಳ್ಯಾರ ಶಾಸ್ತ್ರಕಾರ. ಇದು ಯಾರ ಮನೆಗೂ ಹೋಲಕ್ಕೆ ಬರ್ಲಕ್ಕೆ ಬರೋದಿಲ್ಲ, ಅದಕ್ಕೆ ಮಾಡಿಬಿಡ್ರಿ, ಶುದ್ಧ ಆಗಿಬಿಡ್ತೀವಿ. 12ನೇ ದಿವಸಕ್ಕೆ ಎಲ್ಲ ಬಾಂಧವರು ಶುದ್ಧ ಆಗ್ತಾರೆ, ಅವ್ರ ಮನೆಯೆಲ್ಲ ಬಿಂದರು ಮಾಡ್ಕೋಬಹುದು. ಆದರೆ ಕರ್ಮ ಮಾತ್ರ ಮಾಡೋರು 12ನೇ ದಿವಸಕ್ಕೆ ಶುದ್ಧ ಆಗ್ತಾರೆ. ಆಗ ಮತ್ತೆ ಯಮದೂತರು ಬಂದು ಕೋತಿ ಆಡಿಸೋದು.
ಕೋಟಿಯನ್ನು ಹಗ್ಗ ಹಾಕಿ ಹೆಂಗೆ ಎಳ್ಕೊಂಡು ಹೋಗ್ತಾನೋ ಹಂಗೆ ಆ ಜೀವನನ್ನು ಎಳ್ಕೊಂಡು ಸೌರಿಪುರ, ನಗೇಂದ್ರ ಭವನ, ಕ್ರಂಚಾಪುರ, ಬಹ್ವಾಪದ, ನಾನಾ ಕೃಂದಪುರ, ಸುತಪ್ತ ಭವನ 16 ಪಟ್ಟಣಕ್ಕೆ ಹೋಗ್ತಾನೆ. ನಾಳೆ ವರ್ಷ ಶ್ರಾದ್ದ ಅನ್ನಕ್ಕೆ ಅಬ್ದಿಪೂರ್ತಿ ಅಂತ ಹೆಸರು. ಹೋಗಿ ನಿಂದಿರಿಸ್ತಾರೆ. ನಾಳೆ ದಿವಸ ಏನು ಮಾಡ್ತಾರೆ ನಿಂದಿರಿಸಿ ಎಂಬುದನ್ನು ಯಥಾವತಿ ಶ್ಲೋಕಾಭಿಪ್ರಾಯದ ಶ್ರೀಕೃಷ್ಣಾರ್ಪಣಮಸ್ತು.